ಪ್ರೈಸ್ ದಿ ಲಾರ್ಡ್. ಸಂತೋಷವಾಗಿದ್ದೀರಾ? ಓಕೆ, ನಾವು ಪ್ರಾರ್ಥಿಸೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ನಾವು ಸ್ತುತಿಸಿ ಕೊಂಡಾಡ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ಈ 10 ದಿವಸದ ಪಂಚಶತ್ತಮ ಕಾನ್ಫರೆನ್ಸ್ನ ಸಮ್ಮೇಳನದ ಈ ಒಂದು 3ನೇ ದಿವಸಕ್ಕಾಗಿ ನಿನಗೆ ವಂದನೆ ಹೇಳ್ತಾ ಇದ್ದೇವೆ. ಕಳೆದ 2 ದಿವಸಗಳಲ್ಲಿ 3ನೇ ದಿವಸದ ಮೊದಲ ಸೆಕ್ಷನಲ್ಲಿ ಕೂಡ ನಿನ್ನ ಜನರ ಜೊತೆಯಲ್ಲಿ ಮಾತನಾಡಿದ್ದಿ, ಅನೇಕ ಅದ್ಭುತ ಕಾರ್ಯಗಳು ಮಾಡಿದ್ದಕ್ಕಾಗಿ ವಂದನೆ ಹೇಳ್ತಾನೆ. ಈ ಕರ್ತನೆ ಹಲ್ಲೆಲೂಯಾ, ಈ 3ನೇ ದಿವಸದ 2ನೇ ಸೆಕ್ಷನ್ ಅನ್ನು ಕೂಡ ನಿನ್ನ ಪವಿತ್ರ ಕರಗಳು ಒಪ್ಪಿಸಿಕೊಡ್ತಾನೆ. ಅಪ್ಪ, ನಿನ್ನನ್ನು ಎದುರು ನೋಡುತ್ತಿರುವಂಥ ನಿನ್ನ ಜನರನ್ನು ಕರ್ತ ನಿನ್ನ ಬಲದಿಂದ ತುಂಬಿಸಬೇಕು. ಅವರ ವಿಷಯಗಳಿಗೆ ಬಿಡುಗಡೆ ಕೊಡಬೇಕು. ರೋಗದಲ್ಲಿ, ನೋವಿನಲ್ಲಿ, ವೇದನೆಯಲ್ಲಿ ಬಂದಿರುವ ನಿನ್ನ ಜನರಿಗೆ ಒಂದು ಬಿಡುಗಡೆ ಕೊಡಬೇಕಾಗಿಯೂ ನಿನ್ನಲ್ಲಿ ಕರ್ತನೆ ಕೇಳಿಕೊಳ್ತೇವೆ ಸ್ವಾಮಿ. ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ನನಗಿಂತ ಹೆಚ್ಚಾಗಿ ನೀನು ತಿಳಿತಾ ಇರುವುದಕ್ಕಾಗಿ ವಂದನೆ. ನೀನು ತಿಳಿದು ಸುಮ್ಮನಿರುವ ದೇವರಲ್ಲ, ನೀನು ಬಿಡುಗಡೆ ಕೊಡುವಂಥ ದೇವರಾಗಿದ್ದಕ್ಕಾಗಿ ನಿನಗೆ ವಂದನೆ ಹೇಳ್ತೇನೆ ಸ್ವಾಮಿ. ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತೇವೆ. ನಮ್ಮ ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಆಗಲಿ. ನಾವು ಕಳೆದ ದಿವಸದಲ್ಲಿ ಯಾವ ವಿಷಯವನ್ನು ಧ್ಯಾನ ಮಾಡಿದ್ದೇವೆ? ನಿನ್ನೆ 3 ವಿಷಯ ನಾವು ಧ್ಯಾನ ಮಾಡಿದ್ದೇವೆ. ಯಾವುದು ಎಷ್ಟು ನೆನಪುಂಟು? 1ನೇದು ಪ್ರಾರ್ಥನೆ ಎಂದರೆ ಏನು. 2ನೇದಾಗಿ ಯಾರೊಂದಿಗೆ ನಾವು ಪ್ರಾರ್ಥಿಸಬೇಕು? ತಂದೆಯಾದ ದೇವರೊಟ್ಟಿಗೆ ಪ್ರಾರ್ಥಿಸಬೇಕು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಬೇಕು, ಪವಿತ್ರಾತ್ಮನ ಸಹಾಯದೊಂದಿಗೆ ಪ್ರಾರ್ಥಿಸಬೇಕೆಂಬ ವಿಷಯವನ್ನು ನಿನ್ನೆ ದಿವಸ ನಾವು ಕಲಿತುಕೊಂಡೆವು. 3ನೇದಾಗಿ ಯಾರೊಂದಿಗೆ ನಾವು ಪ್ರಾರ್ಥಿಸಬೇಕು. ಅಲ್ಲಲ್ಲಿಯ ಯಾರ ಜೊತೆಯಲ್ಲಿ ನಾವು ಪ್ರಾರ್ಥಿಸಬೇಕು. 1ನೇದಾಗಿ ವೈಯಕ್ತಿಕವಾಗಿ ನಾವು ಪ್ರಾರ್ಥಿಸಬೇಕು, 2ನೇದಾಗಿ ಕುಟುಂಬವಾಗಿ ನಾವು ಪ್ರಾರ್ಥಿಸಬೇಕು, 3ನೇದಾಗಿ ಸಭೆಯಾಗಿ ಪ್ರಾರ್ಥಿಸಬೇಕು, 4ನೇದಾಗಿ ಗುಂಪಿನಲ್ಲಿ ನಾವು 2 ಅಥವಾ 3 ಅಥವಾ ಅದಕ್ಕಿಂತ ಹೆಚ್ಚು ಗುಂಪಿನೊಂದಿಗೆ ನಾವು ಪ್ರಾರ್ಥಿಸಬೇಕು ಎಂಬುದ ವಿಷಯವನ್ನು ನಿನ್ನೆ ದಿವಸದಲ್ಲಿ 3 ವಿಷಯಗಳನ್ನು ನಾವು ಕಲಿತುಕೊಂಡಿದ್ದೇವೆ. ಇವತ್ತು ಪರಿಶುದ್ಧಾತ್ಮನು ಇನ್ನೂ ಅನೇಕ ವಿಷಯಗಳನ್ನು ನಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. 4ನೇದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕ್ರಮಬದ್ಧವಾದ ಒಂದು ಪ್ರಾರ್ಥನಾ ಜೀವಿತ ನಮ್ಮ ಜೀವಿತದಲ್ಲಿ ಇರಬೇಕು. ಎಲ್ಲರೂ ಹೇಳಿ, ಕ್ರಮಬದ್ಧವಾದ ಪ್ರಾರ್ಥನಾ ಜೀವಿತ. ಪ್ರೈಸ್ ಗಾಡ್. ಅದು ತುಂಬ ಒಂದು ಕ್ರಿಸ್ತಿಯ ವಿಶ್ವಾಸಗಳಿಗೆ ಅತಿ ಅವಶ್ಯಕವಾದಂಥ ಒಂದು ವಿಚಾರವಾಗಿದೆ. ಕ್ರಮಬದ್ಧವಾದ ಒಂದು ಪ್ರಾರ್ಥನಾ ಒಂದು ಜೀವಿತ. ಪ್ರೈಸ್ ಗಾಡ್. ನಾವು ಮತ್ತಾಯನ ಸುವಾರ್ತೆ 6ನೇ 7ನೇ ವಾಕ್ಯ ಓದಿಕೊಳ್ಳೋಣ. ಬುಕ್ ಆಫ್ ಮ್ಯಾಥ್ಯೂ, ದಯಮಾಡಿ ನನಗೋಸ್ಕರ ಅದು ಓದಬೇಕು. ಮ್ಯಾಥ್ಯೂ ಚಾಪ್ಟರ್ 6 ವರ್ಸಸ್ 7. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ಆಮೆನ್. ಅಜ್ಞಾನಿಗಳಾಗಿ ನಾವು ಹೇಳಿದ್ದನ್ನೇ ಹೇಳ್ತಾ ಹೋಗುವಂಥದ್ದಲ್ಲ. ಪ್ರೈಸ್ ಗಾಡ್. ಅನೇಕ ಸಲ ತುಂಬ ಪದಗಳನ್ನು ಹಾಕಿ ಪ್ರಾರ್ಥಿಸಿ, ದೇವರೇ ನೀನು ಏನು ಹೇಳ್ತೇವೆ ನಾವು ಅನೇಕ ಸಲ, ದೇವರು ನೀನು ಹೇಳಿದ್ದೀಯಲ್ಲ, ಹಾಗೆ ಅಲ್ಲ ಸ್ವಾಮಿ, ಹೀಗೆ ಅಲ್ಲ ಸ್ವಾಮಿ, ಏನೋ ಸುಮ್ಮನೆ ಏನೋ ಪದಗಳನ್ನು ಹಾಕಿಕೊಂಡು ಹೆಚ್ಚಿಸುವಂಥದ್ದು. ವಿಷಯ ಇಂಪಾರ್ಟೆಂಟ್. ನಾವು ಪ್ರಾರ್ಥಿಸುವಂಥ ವಿಷಯ, ಒಂದು ರೋಗಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಆ ರೋಗಿಯ ಸೌಖ್ಯ ದೇವರೇ ಈ ರೋಗ್ಯ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ. ವಾಕ್ಯದಲ್ಲಿ ಹೇಳಿದೆಯಲ್ಲ ಸ್ವಾಮಿ, ವಿಮೋಚನ ಕಡೆ 15:26, ನೀನು ಯೆಹೋವ ರಾಪ, ಸೌಖ್ಯ ಕೊಡುವ ದೇವರೆಂಬುದಾಗಿ ಹೇಳಿದೆಯಲ್ಲ. ವಿಮೋಚನ ಕಡೆ 23:25-27, ನಿಮ್ಮ ಅನ್ನಪಾನಗಳನ್ನು ಆಶೀರ್ವಾದ ಮಾಡುವೆನು, ನಿಮಗೆ ಆರೋಗ್ಯ ಭಾಗ್ಯ ಕೊಡುವೆನೆಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ. ನಿನ್ನ ವಾಗ್ದಾನ ಪ್ರಕಾರವಾಗಿ ಈ ಒಂದು ವ್ಯಕ್ತಿಯನ್ನು ನೀನು ಮುಟ್ಟಬೇಕು, ಇವನಿನ ಸೌಖ್ಯ ಹಿಡಿಯಲ್ಪಡಲಿ, ಇವನನ್ನು ಸ್ಪರ್ಶಿಸಿ ಪೂರ್ಣವಾದ ಸೌಖ್ಯಕ್ಕೆ ನಡೆಸಬೇಕು ಹೇಳಿಕೊಡ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ದೇವರೇ. ಅದಕ್ಕೆ ಬದಲಾಗಿ ಅನೇಕ ಸೇನೆ ಮಾಡ್ತವೆ, ದೇವರೇ ಆ ರೋಗಿಯನ್ನು ಸೌಖ್ಯ ಮಾಡಿದೆಯಲ್ಲ, ಆ ಹುಟ್ಟು ಕುಂಟನ್ನು ಸೌಖ್ಯ ಮಾಡಿದೆಯಲ್ಲ ಕರ್ತನೆ, ಅವತ್ತು ಅಲ್ಲಿ ಮಂಗಳೂರಲ್ಲಿ ಅದ್ಭುತ ಮಾಡಿದೆಯಲ್ಲ, ಆ ಬೆಂಗಳೂರಲ್ಲಿ ಒಬ್ಬ ಹುಟ್ಟುಕೊಂಡು ನಡೆದ ಅಲ್ಲಲ್ಲಯ್ಯ. ವಿಷಯಕ್ಕೆ ಬರುವುದೇ ಇಲ್ಲ, ಅರ್ಧ ಗಂಟೆ ಆದರೂ ಕೆಲವರು ವಿಷಯಕ್ಕೆ ಬರುವುದಿಲ್ಲ. ಇನ್ನು ಕೆಲವರು ಇರ್ತಾರೆ, ಆ ಭಾನುವಾರ ಆರಾಧನೆಯಲ್ಲಿ ಇವತ್ತಿನ ಆರಾಧನೆಗೆ ಪ್ರೇಯರ್ ಮಾಡಿ ಅಂತ ಹೇಳುವಾಗ ಅವರು ಸ್ಟಾರ್ಟ್ ಮಾಡುವಂತ, ದೇವರೇ ಭಾರತ ದೇಶವನ್ನು ಆಶೀರ್ವಾದ ಮಾಡು, ಭಾರತ ದೇಶದಲ್ಲಿ ರೋಗಗಳು ಬಂದಿದೆ ಸ್ವಾಮಿ, ಕೊರೋನಾ ವೈರಸ್ ಬಂದಿದೆ ಸ್ವಾಮಿ, ಭಾರತ ದೇಶದ ಮೇಲೆ ಕೃಪೆ ಸುರಿಸು. ಏನು ವಿಷಯ ಹೇಳಿದ್ದು ಪ್ರೇಯರ್ ಮಾಡಲಿಕ್ಕೆ? ಇವತ್ತಿನ ಆರಾಧನೆಗೆ ಪ್ರೇಯರ್ ಮಾಡಿ. ನಾವು ಏನು ಪ್ರೇಯರ್ ಮಾಡಬೇಕು? ದೇವರೇ ಇವತ್ತಿನ ಆರಾಧನೆ ಕೈಗೊಪ್ಪಿಸಿಕೊಡ್ತೇವೆ,
ಇವತ್ತಿನ ಕ್ವಾರ್ ತಂಡ ಕೈಗೊಪ್ಪಿಸಿಕೊಡ್ತೇವೆ, ಆರಾಧನಾ ನಾಯಕರನ್ನು ಕೈಗೊಪ್ಪಿಸಿಕೊಡ್ತೇವೆ, ಉಪಕರಣ ಬಾರಿಸುವವರನ್ನು ಕೈಗೊಪ್ಪಿಸಿಕೊಡ್ತೇವೆ, ಶಕ್ತವಾಗಿ ಅವ್ರನ್ನ ಉಪಯೋಗ ಮಾಡು. ಇವತ್ತಿನ ಮೀಡಿಯಾ ತಂಡವನ್ನು ಕೈಗೊಪ್ಪಿಸಿಕೊಡ್ತೇವೆ, ಶಕ್ತವಾಗಿ ಉಪಯೋಗ ಮಾಡು. ಮೀಡಿಯಾದ ಮೂಲಕ ಜನರು ಬಿಡುಗಡೆ ಹೊಂದಿಕೊಳ್ಳಲಿ. ವಾಕ್ಯ ಕೊಡುವ ದಾಸರನ್ನು, ಭಾಷಾಂತರ ಮಾಡುವ ದಾಸರನ್ನು ನಿನ್ನ ಕೈಗೊಪ್ಪಿಸಿಕೊಡ್ತೇವೆ, ಶಕ್ತವಾಗಿ ಉಪಯೋಗಿಸು. ನಮಗೆ ಬೇಕಾದ ಆಲೋಚನೆ ದಯಪಾಲಿಸಿಕೊಡು. ರೋಗಿಗಳು ವೇದನೆಯಲ್ಲಿ ಇರುವರು ಬಂದರೆ ಅವರಿಗೆ ಸಂಪೂರ್ಣ ಬಿಡುಗಡೆ ಕೊಡು. ಯೇಸು ಕ್ರಿಸ್ತನ ಹೆಸರಲ್ಲಿ ತಂದೆಯೇ. 1 ನಿಮಿಷದಲ್ಲಿ ಪ್ರೇಯರ್ ಮಾಡಬಹುದು. ಆರಾಧನೆಗೆ ಸಮಯ ಇರುವುದಿಲ್ಲ, ಉಪವಾಸ ಕೂಟಕ್ಕೆ ಸಮಯ ಇರ್ತದೆ. ಬೇಕಾದರೆ ಅರ್ಧ ಗಂಟೆ ಬೇಕಾದರೆ ಪ್ರೇಯರ್ ಮಾಡಬಹುದು, ಏನು ತೊಂದರೆ ಇಲ್ಲ. ಆದರೆ ಈ ರೀತಿಯಲ್ಲ, ವಿಷಯ ಇದ್ರೆ ಮಾತ್ರ 2 ನಿಮಿಷ 3 ನಿಮಿಷ ಕೂಟಗಳಲ್ಲಿ ಅಥವಾ ಆರಾಧನೆಯಲ್ಲಿ ಪ್ರಾರ್ಥಿಸಬೇಕು. ಯಾಕಂದರೆ ಉಳಿದವರಿಗೆ ನಾವು ಅವಕಾಶ ಕೊಡಬೇಕು ಪ್ರಾರ್ಥಿಸುವುದಕ್ಕಾಗಿ. ಸುಮ್ಮನೆ ಒಂದು ಪುಸ್ತಕದಲ್ಲಿ ಓದಿದ್ದೆ ನಾನು, ಕೆಲವು ವರ್ಷಗಳ ಹಿಂದೆ ಓದಿದ್ದೆ ನಾನು, ಜ್ಞಾಪಕದಲ್ಲಿ ಬರ್ತಾರೆ. ಒಬ್ಬರು ಸೇವಕರು ಒಂದು ಸಹೋದರನ ಜೊತೆಯಲ್ಲಿ ಒಂದು ಆಸ್ಪತ್ರೆಗೆ ಹೋದ್ರಂತೆ. ICU ಅಲ್ಲಿ ಆ ಒಂದು ಸೇವಕರು ಹುಷಾರಿಲ್ಲದವರು ICU ಸೇವಕರವರು, ಅವ್ರ ಸೇವಕರು ICU ಯಲ್ಲಿದ್ದಾರೆ, ಸೀರಿಯಸ್ ಇದ್ದಾರೆ. ಇವರು ಹೋಗಿ ಫಾಸ್ಟ್ ಮೊದಲು ಪ್ರೇಯರ್ ಮಾಡಿದ್ರಂತೆ. 2 ನಿಮಿಷದಲ್ಲಿ ಪ್ರೇಯರ್ ಮುಗಿಸಿಬಿಟ್ರು. ಇವ್ರಿಗೆ ಹೇಳಿದಂತೆ, ಬ್ರದರ್ ನೀವು ಕೂಡ ಪ್ರೇಯರ್ ಮಾಡಿ. ಇವರು ಸ್ಟಾರ್ಟ್ ಮಾಡಿದ್ರಂತೆ ಪ್ರೇಯರ್. 1 ನಿಮಿಷ ಆಯಿತು, 5 ನಿಮಿಷ ಆಯಿತು, 10 ನಿಮಿಷ, 20 ನಿಮಿಷ ಆಯಿತು, 25 ನಿಮಿಷ ಅದು ಇವ್ರು ಪ್ರಾರ್ಥನೆ ಮುಗಿಯುತ್ತಿಲ್ಲ. ಅವ್ರು ಪ್ರೇಯರಲ್ಲಿ ಹೇಳ್ತಾರೆ, ದೇವರೇ ಇವರಿಗೆ ತುಂಬ ಇನ್ನೂ ಆಯುಷ್ಯ ಕೊಡು. ಇವರಿಗೆ ಬೆಂಗಳೂರಿಗೆ ಹೋಗಬೇಕಾಗಿದೆ, ಸಿಂಗಾಪುರ್ಗೆ ಹೋಗಬೇಕಾಗಿದೆ, ಅಮೆರಿಕಕ್ಕೆ ಹೋಗಬೇಕಾಗಿದೆ, ಜಪಾನಿಗೆ ಹೋಗಬೇಕಾಗಿದೆ, ಅಲ್ಲಿ ಅನೇಕ ಬಿಡುಗಡೆ ನಡೀಬೇಕು ಹೇಳ್ತಾ ಹೋಗ್ತಾ ಇದ್ದಾರಂತೆ. ವಿಷಯಕ್ಕೆ ಬರ್ತಾನೆ ಇಲ್ಲ. ಕೊನೆಗೆ ಒಂದು 25 ನಿಮಿಷದಲ್ಲಿ ಪ್ರೇಯರ್ ಮುಗಿಸಿದ್ರು. ಕಣ್ಣು ತೆರೆಯುವಾಗ ಎಲ್ಲರೂ ವಯರೆಲ್ಲ ತೆಗಿತಾರೆ, ಮೂಗಿಗೆಲ್ಲ ಹಾಕಿದ್ದ ವಯರ್ ತೆಗಿತಿದ್ದಾರೆ, ಆಕ್ಸಿಜನ್ ಎಲ್ಲ. ಇವ್ರಿಗೆ ಆಶ್ಚರ್ಯ, ಇನ್ನೊಂದು ಅದ್ಭುತ ನಡೆದಿದೆ ಅಂತ. ಪಾಶದಾಗ ಏನಾಯ್ತು ಎಂಬುದಾಗಿ ಎಲ್ಲ ಅವ್ರು ಹೋಗಿಬಿಟ್ರು ಅಂತ ಹೇಳಿದ್ರಂತೆ. ಅವರು ಯಾವಾಗ ಹೋಗಿಬಿಟ್ರು? ನೀನು ಜಪಾನಲ್ಲಿರುವಾಗಲೂ ಹೋಗಿಬಿಟ್ರು ಅವರು. ಹಲ್ಲೆಲೂಯಾ. ವಿಷಯ ಇಂಪಾರ್ಟೆಂಟ್. ಪ್ರೈಸ್ ಗಾಡ್. ಸಮಯದ ಒಂದು ಇದನ್ನಿಟ್ಟುಕೊಂಡು ಎಷ್ಟು ಸಮಯ ನಮಗಿದೆ ಅದನ್ನು ಅರ್ಥ ಮಾಡಿಕೊಂಡು ಆ ಸಮಯಕ್ಕೆ ಅನುಗುಣವಾಗಿ ನಾವು ಪ್ರಾರ್ಥಿಸಬೇಕು. ಕೆಲವೊಮ್ಮೆ 10 ಗಂಟೆಗೆ ಆರಾಧನೆ ಆರಂಭವಾಗುವುದಾದರೆ ಅದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಆರಂಭಿಸ್ತೇವೆ. ಈಗ ಒಂದು 10 ನಿಮಿಷ ಬಾಕಿ ಇದೆ 10 ಗಂಟೆಗೆ, 9:50ಕ್ಕೆ ನಮಗೆ ಪ್ರಾರ್ಥನೆ ಕೊಟ್ಟಿದ್ದಾರೆ. ಅವಾಗ ನಾವು ಏನು 15 ನಿಮಿಷ ಪ್ರೇಯರ್ ಮಾಡಬೇಕಾ? ಅದನ್ನು ಆ ಒಂದು ಪರಿಜ್ಞಾನ ನಮಗೆ ಬೇಕು. ಕ್ರಮಬದ್ಧವಾದ ಪ್ರಾರ್ಥನೆ, ವಿಷಯವನ್ನಿಟ್ಟುಕೊಂಡು ನಾವು ಪ್ರಾರ್ಥಿಸುವಂಥದ್ದು. ಸುಮ್ಮನೆ ಒಂದು ಆರಾಧನೆಗಾಗಿ ಪ್ರೇಯರ್ ಮಾಡಿ ಅಂತ ಹೇಳಿದ್ರೆ ಎಲ್ಲೆಲ್ಲೇ ಹೋಗಿ ಯಾವುದಾವುದು ವಿಷಯ ಇಟ್ಟುಕೊಂಡು ಪ್ರಾರ್ಥನೆ ಕೊನೆಗೆ ವಿಷಯಕ್ಕೆ ಬರುವುದಲ್ಲ, ಅದು ಅಲ್ಲ. ಅರ್ಥ ಆಯ್ತಲ್ಲ? ಪ್ರಾರ್ಥನೆ ಮಾಡಲಿಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಕಲಿತುಕೊಳ್ಳಬೇಕು, ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ನಾವು ಮಾಡಬೇಕು. ಅಂಥ ಪ್ರಾರ್ಥನೆ ಏನಾಗ್ತದೆ? ದೇವರು ಉತ್ತರ ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಕ್ರಮಬದ್ಧವಾದಂಥ ಒಂದು ಪ್ರಾರ್ಥನೆ ನಮಗೆ ಬೇಕು. ಅದೇ ರೀತಿಯಲ್ಲಿ ಸಮಯವನ್ನು ಸ್ಥಳವನ್ನು ನಾವು ಪ್ರತ್ಯೇಕಿಸುವರಾಗಿರಬೇಕು. ಕ್ರಮಬದ್ಧವಾದ ಪ್ರಾರ್ಥನೆಯಲ್ಲಿ ಸಮಯದ ಪ್ರತ್ಯೇಕತೆ, ಎರಡನೇದಾಗಿ ಸ್ಥಳದ ಪ್ರತ್ಯೇಕತೆ. ಉದಾಹರಣೆಗೆ ನಾವು ನೋಡುವುದಾದರೆ ದಾನಿಯೇಲನ ಜೀವಿತ ಕುರಿತಾಗಿ ಧ್ಯಾನಿಸುವುದಾದರೆ ದಾನಿಯೇಲ 60 ವಾಕ್ಯ ಓದಿ. ಅಲ್ಲಿ ಒಂದು ಕಾನೂನು ಬರ್ತಾ ಇದೆ. 30 ದಿವಸಗಳ ತನಕ ರಾಜನನ್ನೇ ದೇವರೆಂಬುದಾಗಿ ಪ್ರಾರ್ಥಿಸಬೇಕು. ಯಾರು ರಾಜನನ್ನು ದೇವರೆಂದು ಪ್ರಾರ್ಥಿಸುವುದಿಲ್ಲ ಅಂಥ ವ್ಯಕ್ತಿಗಳನ್ನು ಹಸಿದ ಸಿಂಹದ ಗವಿಗೆ ಹಾಕಲ್ಪಡುವುದೆಂಬುದಾಗಿ ಒಂದು ಕಾನೂನು ಬರ್ತಾ ಇದೆ. ದಾನಿಯೇಲನಿಗೆ ಕಾನೂನಿನ ವಿಷಯ ತಿಳಿಯಿತು. ಅದ್ರ ವಾಕ್ಯ ಏನ್ ಹೇಳ್ತದೆ? ಯಥಾ ಪ್ರಕಾರ ಆತನು ಕಿಟಕಿ ಕದಗಲ್ಲಿದ್ದ ಕಿಟಕಿಯ ಕಡೆಗೆ ಮೊಣಕಾಲು ಹಾಕಿಕೊಂಡು ಯೆರೂಸಲೇಮಿನ ಕಡೆಗೆ ಮುಖ ಮಾಡಿಕೊಂಡು ಆತನು ಪ್ರಾರ್ಥಿಸ. ಹೌದಾ? ಓದಿ ವಾಕ್ಯ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ದಿನಕ್ಕೆ 3 ಆವರ್ತಿ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ದಾವೀದನು ಕೂಡ ಒಂದು ದಿವಸಕ್ಕೆ 3 ಸಲ ಪ್ರಾರ್ಥಿಸ್ತಾ ಇದ್ದ. ಹೌದಾ? ಕೀರ್ತನೆ 55:17 ಓದಿ. ಬುಕ್ ಆಫ್ ಸಾಮ್ ಚಾಪ್ಟರ್ 55:17. ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆ ಇಡುವೆನು, ಆತನು ಹೇಗೂ ನನ್ನ ಮೊರೆಯನ್ನು ಕೇಳಿ. ತ್ರಿಕಾಲದಲ್ಲಿ ನಾನು ಹಂಬಲಿಸುತ್ತಾ ಮೊರೆ ಇಡುವೆನು, ಆತನು ಹೇಗೂ ನನ್ನ ಮೊರೆಯನ್ನು ಕೇಳುವನು. ಪ್ರೈಸ್ ಗಾಡ್. ದಾವೀದನು ಕೂಡ ತ್ರಿಕಾಲದಲ್ಲಿ ಮಾತ್ರವಲ್ಲ, ಸ್ತುತಿಸುವುದಕ್ಕೆ 7 ಸಮಯ ಪ್ರತ್ಯೇಕಿಸಿದ್ದ ದಾವೀದ. ಗೊತ್ತುಂಟಾ? 119 ಕೀರ್ತನೆ 164 ವಾಕ್ಯ ಓದಿ. 119 Psalms 164 ವರ್ಡ್ಸ್.
ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ದಿನಕ್ಕೆ 7 ಸಾರಿ ಕೊಂಡಾಡುತ್ತೇನೆ. ಎಷ್ಟು ಸಾರಿ? 7 ಸಮಯಗಳನ್ನು ಕೇವಲ ದೇವರ ಸ್ತುತಿಸುವುದಕ್ಕಾಗಿ ಆತನು ಪ್ರತ್ಯೇಕ ಮಾಡಿದ. ಪ್ರಾರ್ಥಿಸುವುದಕ್ಕೆ 3 ಸಮಯಗಳನ್ನು ಆತನು ಪ್ರತ್ಯೇಕ ಮಾಡಿದ. ದಾವೀದನ ಕುರಿತಾಗಿ ನಾವು ಇಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಯೇಸು ಸ್ವಾಮಿಯ ಜೀವಿತದಲ್ಲಿ ನಾವು ನೋಡುವುದಾದ್ರೆ ಆತನು ಸಮಯವನ್ನು ಮಾತ್ರವಲ್ಲ ಸ್ಥಳಗಳನ್ನು ಪ್ರತ್ಯೇಕ ಮಾಡಿದ. ಪ್ರೈಸ್ ಗಾಡ್. ಅದನ್ನು ನೋಡುವ. ಮಾರ್ಕ್ 1:35, ಮಾರ್ಕ್ 1:35. ಮುಂಜಾನೆ ಇನ್ನು ಮೊಬ್ಬಿರುವಾಗ. ಯಾವಾಗ? ಮುಂಜಾನೆ ಇನ್ನು ಮೊಬ್ಬಿರುವಾಗ. ಯಾವಾಗ? ಮುಂಜಾನೆ ಮೊಬ್ಬು ಅಂದ್ರೆ ಎಷ್ಟು ಸಮಯ ಇರಬಹುದು? ಸಾಧಾರಣ ನಮ್ಮ ಲೆಕ್ಕದಲ್ಲಿ ಎಷ್ಟು ಸಮಯ ಇರಬಹುದು? 3 ಗಂಟೆ, 4 ಗಂಟೆ, ಎಷ್ಟು ಗಂಟೆ? ಅಲ್ಲಲಿಯ ಸಾಧಾರಣ ಒಂದು 3 ಗಂಟೆ 4 ಗಂಟೆ ಸಹ ಇರಬಹುದು. ಮುಂಜಾನೆ ಮೊಬ್ಬಿರುವಾಗ, ಪ್ರೈಸ್ ಗಾಡ್, ಮುಂಜಾನೆ ಸಮಯದಲ್ಲಿ ಹೋಗಿ ಪ್ರಾರ್ಥಿಸುವಂತ ಒಂದು ಅಭ್ಯಾಸವನ್ನು ಕರ್ತನಾದ ಯೇಸು ಸ್ವಾಮಿ ಮಾಡಿಕೊಂಡಿದ್ದ. ಅಲ್ಲಲಿಯ ಎಷ್ಟು ಮುಂಜಾನೆ ಪ್ರಾರ್ಥನೆ ಒಂದು 3 ಗಂಟೆಗೆ ಎದ್ದು ಪ್ರಾರ್ಥಿಸುವಂತ ಅಭ್ಯಾಸ ಯಾರಿಗಿದೆ? ಎಲ್ಲಿ ಅದಿದ್ಯಾ? ಕೈ ಮೇಲೆ ನೋಡುವ. ಕೆಲವು ಕೈಗಳನ್ನು ನೋಡ್ತಾ ಇದ್ದೇನೆ. ಪ್ರೈಸ್ ಗಾಡ್. ಅಲ್ಲಲುಯ್ಯ. 4 ಗಂಟೆಗೆ ಪ್ರಾರ್ಥಿಸೋರು ಯಾರಿದ್ದೀರಾ? ಆಮೇನ್. ತುಂಬಾ ಕೈಗಳುಂಟು. ಪ್ರೈಸ್ ಗಾಡ್. ಅಲ್ಲಲುಯ್ಯ. ಸಹೋದರಲ್ಲಿ ಕಾಣ್ತಾ ಇಲ್ಲ. ಅಲ್ಲಲುಯ್ಯ. ಪ್ರೈಸ್ ಗಾಡ್. 5 ಗಂಟೆಗೆ ಎಷ್ಟು ಪ್ರೇಯರ್ ಮಾಡ್ತೀರಿ ಎದ್ದು? ಇನ್ನೂ ತುಂಬಾ ಕೈಗಳುಂಟು. 6 ಗಂಟೆಗೆ ಪ್ರಾರ್ಥಿಸುವರು, 7 ಗಂಟೆಗೆ ಎದ್ದು ಪ್ರಾರ್ಥಿಸುವರು, 8 ಗಂಟೆಗೆ ಎದ್ದು ಪ್ರಾರ್ಥಿಸುವರು, 9 ಗಂಟೆಗೆ ಎದ್ದು ಪ್ರಾರ್ಥಿಸುವರು. ಒಬ್ಬರಿದ್ದೀರಿ. ಓಕೆ ಓಕೆ. ಪ್ರೈಸ್ ಗಾಡ್. ಅಲ್ಲಲುಯ್ಯ. 10 ಗಂಟೆಗೆ. ಓಕೆ. ದೇವರಿಗೆ ಸ್ತೋತ್ರ. ಆಮೇನ್. ಮುಂಜಾನೆ ಮೊಬ್ಬಿರುವಾಗಲೇ ಕರ್ತನಾದ ಯೇಸು ಸ್ವಾಮಿ ಎದ್ದು ಪ್ರಾರ್ಥಿಸಿದ್ದ. ನನ್ನ ಪ್ರಾರ್ಥನಾ ಸಮಯ ಮುಂಜಾನೆ 4 ಗಂಟೆಗೆ. ಅಲ್ಲಲುಯ್ಯ. ಮುಂಜಾನೆ 4ರಿಂದ 8 ಗಂಟೆವರೆಗೆ ನಾನು ಪ್ರಾರ್ಥಿಸ್ತೇನೆ. ಮೊದಲು 2 ಗಂಟೆ ಅನ್ಯ ಭಾಷೆ, 1 ಗಂಟೆ ಆರಾಧನೆ, 1 ಗಂಟೆ ಪ್ರಾರ್ಥನೆ ಸಮಯ. ಕೆಲವು ಸಲ ಸಮಯ ಪ್ರಾರ್ಥನೆ ಸಮಯ ಹೆಚ್ಚುತ್ತಾ ಇರ್ತದೆ. ಅಲ್ಲಲುಯ್ಯ. ಪ್ರೈಸ್ ಗಾಡ್. ನಾನು 4 ಗಂಟೆ ನಾನು ಪ್ರಾರ್ಥನೆ ಮಾಡ್ತೇನೆ. ಅದು ಮುಂಜಾನೆ ಮೊಬ್ಬು. ಮಾರ್ಕ 1:35. ಮುಂಜಾನೆ ಇನ್ನು ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಎಲ್ಲಿ ಹೋಗಿ ಪ್ರಾರ್ಥಿಸ್ತಾ ಇದ್ದ ಆತನು? ಅಡವಿಯ ಸ್ಥಳಕ್ಕೆ. ಒಂದು ಸಮಯದ ಪ್ರತ್ಯೇಕತೆ ಮಾತ್ರವಲ್ಲ, ಸ್ಥಳದ ಪ್ರತ್ಯೇಕತೆಯಲ್ಲಿ ನಾವು ನೋಡ್ತೇವೆ. ನಮಗೊಂದು ಪ್ರಾರ್ಥನೆಯ ಸ್ಥಳ ಇರಬೇಕು. ಒಂದು ವೇಳೆ ಒಂದು ಮರದ ಒಂದು ಅಡಿಯಲ್ಲಿ ಇರಬಹುದು. ನಿಮ್ಮ ಮನೆಯ ಆವರಣದಲ್ಲಿರುವಂಥ ಮರದ ಅಡಿಯಲ್ಲಿ ಕೂತ್ಕೊಳ್ಬಹುದು. ನೀವು ರೂಮಲ್ಲಿ ಮನೆಯಲ್ಲಿ ಒಂದು ಸರಿಯಾದ ವ್ಯವಸ್ಥೆ ಇಲ್ಲದಿದ್ದಲ್ಲಿ ಹತ್ತಿರದಲ್ಲಿ ಒಂದು ಮರದ ಬುಡಕ್ಕೆ ಹೋಗಿ ನೀವು ಪ್ರಾರ್ಥಿಸಬಹುದು. ಎಲ್ಲಿಯಾದರೂ ಒಂದು ಮೂಲೆಯಲ್ಲಿ ಹೋಗಿ, ನಿಮ್ಮ ಆವರಣದ ಮೂಲೆಯಲ್ಲಿ ಹೋಗಿ ಪ್ರಾರ್ಥಿಸಬಹುದು. ಒಬ್ಬ ಕೋಣೆಯ ವ್ಯವಸ್ಥೆ ಇದ್ದರೆ ಕೋಣೆಯ ಒಳಗೆದ್ದುಕೊಂಡು ನೀವು ಪ್ರಾರ್ಥಿಸಬಹುದು. ಅಲ್ಲಲುಯ್ಯ. ಕಾಡು ಹತ್ತಿರ ಇದ್ರೆ ಅಲ್ಲಿ ಕಾಡಿಗೆ ಹೋಗಿ ನಾವು ಪ್ರಾರ್ಥಿಸಬಹುದು. ಬಂಡೆ ಇದ್ರೆ ಬಂಡೆ ಸ್ಥಳಕ್ಕೆ ಹೋಗಿ ನಾವು ಪ್ರಾರ್ಥಿಸಬಹುದು. ಅಂದರೆ ಸ್ಥಳದ ಒಂದು ಪ್ರತ್ಯೇಕತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರೈಸ್ ಗಾಡ್. ಯೇಸು ಕೇವಲ ಸಮಯದ ಪ್ರತ್ಯೇಕತೆ ಮಾತ್ರವಲ್ಲ, ಸ್ಥಳದ ಪ್ರತ್ಯೇಕತೆ ಆತನಿಗಿತ್ತು. ಜನರಿಂದ ಬೇರ್ಪಟ್ಟು ಆತನು ಎಲ್ಲಿಗೆ ಹೋಗ್ತಾ ಇದ್ದ? ಅಡವಿಗೆ ಹೋಗಿ ಪ್ರಾರ್ಥಿಸುವಂತ ಒಂದು ಅಭ್ಯಾಸ ಮಾಡಿಕೊಂಡಿದ್ದ. ಪ್ರೈಸ್ ಗಾಡ್. ಓಕೆ. ಲೂಕನ ಪುಸ್ತಕ 5ನೇ ಅಧ್ಯಾಯ 18ನೇ ವಾಕ್ಯ ಓದುವ. ಬುಕ್ ಆಫ್ ಲೂಕ್ ಚಾಪ್ಟರ್ 5:18. ಹೀಗಿರುವಲ್ಲಿ ಕೆಲವು ಮಂದಿ ಗಂಡಸರು ಒಬ್ಬ ಪಾರ್ಶ್ವವಾಗಿ ರೋಗದವನನ್ನು ದೋಣಿಯಲ್ಲಿ ಹೊತ್ತುಕೊಂಡು. ಲೂಕ್ 5:18 ಅದು. ಬುಕ್ ಆಫ್ ಲೂಕ್ ಚಾಪ್ಟರ್ 5. ಓದಿ. ಹೌದು, ಸಾರಿ ಓದಿ. ಹೀಗಿರುವಲ್ಲಿ ಕೆಲವು ಮಂದಿ ಗಂಡಸರು ಒಬ್ಬ ಪಾರ್ಶ್ವವಾಯು ರೋಗದವನನ್ನು ದೋಣಿಯಲ್ಲಿ ಹೊತ್ತುಕೊಂಡು ಬಂದರು. ಆದರೆ ಅವನನ್ನು ಒಳಗೆ ತೆಗೆದುಕೊಂಡು ಹೋಗಿ ಆತನ ಮುಂದೆ ಇಡಬೇಕೆಂದು ಪ್ರಯತ್ನಿಸಿದರು. ಜನರು ಗುಂಪಾಗಿದ್ದರಿಂದ ಅವನನ್ನು ಒಳಗೆ ತೆಗೆದುಕೊಂಡು ಹೋಗುವ ಮಾರ್ಗವನ್ನು ಕಾಣದೆ ಮನೆಯ ಮೇಲೆ ಹತ್ತಿ ಅಂಚುಗಳನ್ನು ತೆಗೆದು ಅವನನ್ನು ಹಾಸಿಗೆ ಸಹಿತ ನಡುವೆ ಯೇಸುವಿನ ಮುಂದೆ ಇಳಿದು ಬಿಟ್ಟರು. ಆತನು ಅವರ ನಂಬಿಕೆಯನ್ನು ನೋಡಿ 5:16 ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು. ಅಲ್ಲಲಿಯ 5:16. ನಿನ್ನೆ ನಾನು ಒಂದು ಪ್ರವಾದನೆ ಹೇಳಿದ್ದೆ, ಆತ್ಮದಲ್ಲಿ ತುಂಬಲ್ಪಟ್ಟು. ಅದು 2 ಸಾಮೇಲ 7 ಅಲ್ಲ, 1 ಸಾಮೇಲ 7. ಪ್ರೈಸ್ ಗಾಡ್. ಅದಕ್ಕೆ ಕೆಲವು ಸಲ ನನಗೆ ಅಂದಾಜು ಆಗೋದಿಲ್ಲ. ಓಕೆ. ಇದು ಲೂಕ 5:16ನೇ ವಾಕ್ಯ. ಲೂಕ್ ಚಾಪ್ಟರ್ 5:16. ಪುನಃ ಓದಿಯ ವಾಕ್ಯವನ್ನು.
ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು. ಎಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದ? ಅಡವಿಯ ಸ್ಥಳಗಳಿಗೆ ಹೋಗಿ ದೇವರ ಪ್ರಾರ್ಥನೆ ಮಾಡ್ತಾ ಇದ್ದ. 9:18 ಓದಿ. ಲೂಕ್ ಚಾಪ್ಟರ್ 9:18. ಒಂದಾನೊಂದು ದಿವಸ ಆತನು ಏಕಾಂತವಾಗಿ ಪ್ರಾರ್ಥನೆ ಮಾಡುತ್ತಿರುವಾಗ ಆತನ ಶಿಷ್ಯರು ಆತನ ಸಂಗಡ ಇದ್ದರು. ಏಕಾಂತ ಪ್ರಾರ್ಥನೆ. 9:28. ಲೂಕ್ 9:28. ಯೇಸು ಈ ಮಾತುಗಳನ್ನು ಹೇಳಿ ಸುಮಾರು 8 ದಿವಸಗಳಾದ ಮೇಲೆ ಪೇತ್ರ, ಯೋಹಾನ, ಯಾಕೋಬನನ್ನು ಕರೆಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟವನ್ನು ಹತ್ತಿದ. ಎಲ್ಲಿ ಹತ್ತಿದ? ಬೆಟ್ಟವನ್ನು ಹತ್ತಿದ. ಇಲ್ಲಿ ಸಮಯದ ಪ್ರತ್ಯೇಕತೆ ಮಾತ್ರವಲ್ಲ, ಇಲ್ಲಿ ಕ್ರಿಸ್ತನ ಜೀವಿತದಲ್ಲಿ ಸ್ಥಳದ ಪ್ರತ್ಯೇಕತೆ ಕೂಡ ನಾವು ನೋಡ್ತೇವೆ. ನಮಗೊಂದು ಸ್ಥಳ ಬೇಕು ಪ್ರಾರ್ಥಿಸುವುದಕ್ಕಾಗಿ, ನಾವು ಆರಿಸಿಕೊಳ್ಳಬೇಕು. ಪ್ರತಿ ದಿವಸ ಇಂಥ ಸ್ಥಳದಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಎಂಬುದಾಗಿ ಒಂದು ಸ್ಥಳವನ್ನು ಪ್ರತ್ಯೇಕ ಮಾಡಿ. ಒಂದು ಕೋಣೆ ಇದ್ರೆ ಇನ್ನೂ ಒಳ್ಳೆಯದು. ಕೋಣೆ ಇಲ್ಲದ ಒಂದು ಮರದ ಬುಡ ಸಾಕ್ತದೆ, ಬೆಟ್ಟ ಆಗ್ತದೆ, ಗುಡ್ಡ ಆಗ್ತದೆ, ಬಂಡೆ ಆಗ್ತದೆ, ಅಥವಾ ಕಾಡು ಆಗ್ತದೆ, ಇನ್ಯಾವುದಾಗಿ ಬಯಲು ಪ್ರದೇಶ ಆಗ್ತದೆ. ನಿಮಗೆ ಎಲ್ಲಿ ಅನುಕೂಲವಿದೆ, ಜನಸಂದಣಿ ಇಲ್ಲದಂಥ ಒಂದು ಸ್ಥಳದಲ್ಲಿ ನೀವು ಆರಾಧಿಸಬಹುದು, ಪ್ರಾರ್ಥಿಸಬಹುದು, ದೇವರು ಸ್ತುತಿಸಿ ಮಹಿಮೆ ಪಡಿಸಬಹುದು. ಪ್ರೈಸ್ ಗಾಡ್. ಅದಕ್ಕಾಗಿ ಸ್ಥಳದ ಮತ್ತು ಸಮಯದ ಪ್ರತ್ಯೇಕತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರತಿದಿನ ಅದೇ ಸಮಯ, ನಿರ್ದಿಷ್ಟವಾದ ಸಮಯದಲ್ಲಿ ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದೇವರು ಖಂಡಿತವಾಗಿ ಪ್ರಾರ್ಥನೆ ವೀರರನ್ನಾಗಿ ನಿಮ್ಮನ್ನು ಮಾರ್ಪಡಿಸಿಕ್ಕೆ ಹೋಗುತ್ತಾನೆ. ಪ್ರೈಸ್ ಗಾಡ್. ಮಾತ್ರವಲ್ಲ, ನಿರಂತರವಾದ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಹೇಗಿರಬೇಕು? ಇವತ್ತು ನಾನು ಎದ್ದು ಮುಂಜಾನೆ ಪ್ರಾರ್ಥನೆ ಮಾಡಿ ನಾಳೆ ಪ್ರಾರ್ಥಿಸೋದಿಲ್ಲ, ಹಾಗೆ ಆಗೋದಿಲ್ಲ. ಹಲ್ಲೆಲೂಯಾ. ದೇವರಿಂದ ನೀವು ಹೊಂದಿಕೊಳ್ಳಬೇಕಾದ್ರೆ ಪ್ರತಿದಿನ ಅದೇ ಸಮಯದಲ್ಲಿ ಎದ್ದು ನೀವು ಪ್ರಾರ್ಥಿಸುವುದಕ್ಕಾಗಿ ಸಿದ್ಧರಾಗಬೇಕು. ಅದಕ್ಕಾಗಿ ಶರೀರವನ್ನು ಸಿದ್ಧಪಡಿಸಿರಿ. ಯೇಸುಸ್ವಾಮಿ ಒಂದು ಮಾತು ಹೇಳಿದ, ಏನದು? ಲೂಕನ ಸುವಾರ್ತೆಯಲ್ಲಿ ನಾವು 22ನೇ ಅಧ್ಯಾಯದ 40-41ನೇ ವಾಕ್ಯ ಓದುವ. ಆತನು ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಅವರಿಗೆ ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳಿದನು. ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲೆಸೆಗೆಯುವುದು. ಮತ್ತಾಯ 26:40-41 ಕೂಡ ಓದಿ. ಆಮೇಲೆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಹೀಗೋ, ಒಂದು ಗಳಿಗೆ ಆದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರಾ? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು. ಮನಸ್ಸು ಸಿದ್ಧವಾಗಿದೆ, ದೇಹಕ್ಕೆ ಬಲ ಸಾಲದು. ಅದರ ಅರ್ಥ ದೇಹ ಏನ್ ಬಯಸ್ತದೆ? ನಿದ್ರೆ ಬಯಸ್ತದೆ, ವಿಶ್ರಾಂತಿ ಬಯಸ್ತದೆ. ಪೌಲ ಒಂದು ಮಾತನ್ನು ಹೇಳ್ತಾನೆ, ಎಲ್ಲಿ? 1 ಕೊರಿಂಥ 9:22ನೇ ವಾಕ್ಯದಲ್ಲಿ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನಾದನು ಎಂಬುದಾಗಿ ನೆನೆಸಿ ನನ್ನ ಶರೀರವನ್ನು ಜಜ್ಜಿ ಸ್ವಾಧೀನ ಮಾಡಿಕೊಳ್ತೇನೆ. ಶರೀರವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ನಾವು. ಹಲ್ಲೆಲೂಯಾ. ಏನ್ ಮಾಡ್ತಾರೆ ಕೆಲವು? ರಾತ್ರಿ ಗಟ್ಟಿ ಒಳ್ಳೆ ಊಟ ಮಾಡಿ ಲೇಟಾಗಿ ಮಲಗೋದು. ಪ್ರೈಸ್ ಗಾಡ್. ಮತ್ತೆ ಲೇಟಾಗಿ ಹೇಳೋದು. ಸರಿಯಾದ ಒಳ್ಳೆ ಮಿತವಾದ ಆಹಾರವನ್ನು ಸೇವಿಸಿರಿ. ರಾತ್ರಿಯಲ್ಲಿ ಬೇಗನೆ ವಿಶ್ರಾಂತಿ ತಗೊಳ್ಳಿಕ್ಕೆ ರಾತ್ರಿಯಲ್ಲಿ ಹೋಗಿರಿ. ಮತ್ತೆ ಮಲಗುವುದಕ್ಕಿಂತ ಮುಂಚೆ ಮನಸ್ಸಲ್ಲಿ ತೀರ್ಮಾನ ಮಾಡಬೇಕು, ನಾನು 4 ಗಂಟೆಗೆ ಹೇಳ್ತೇನೆ ಪ್ರಾರ್ಥನೆಗಾಗಿ, 5 ಗಂಟೆಗೆ ಹೇಳ್ತೇನೆ. ಅಲ್ಲಲ್ಲಿಯ ನೀನು ತೀರ್ಮಾನ ತಗೊಳ್ಬೇಕು. ನಿಮಗೆ ತೀರ್ಮಾನ ಇದ್ದರೆ ಖಂಡಿತ ಹೇಳ್ತೀರಾ ನೀವು. 1-2 ದಿವಸ ನಿಮಗೆ ತೊಂದರೆ ಆಗಬಹುದು, ಆದರೆ 1-2 ದಿವಸ ನಂತರವಾಗಿ ನಿಮಗೆ ಆಸೆ ಬರ್ತದೆ, ಆಸಕ್ತಿ ಬರ್ತದೆ. ನಾನು ಪ್ರಾರ್ಥಿಸಬೇಕು, ಪ್ರಾರ್ಥನೆಗಾಗಿ ನಾನು ಎದ್ದು ಬರಬೇಕು ಎಂಬುದಾಗಿ ನಿಮ್ಮಲ್ಲಿ ಆಸಕ್ತಿ ಉಂಟಾಗ್ತದೆ. ಬೇರೆಯವರು ನಿಮಗೆ ಎನ್ಕರೇಜ್ ಅವಶ್ಯಕತೆ ಇಲ್ಲ. ಆ ಸಮಯದಲ್ಲಿ ನಿಮ್ಗೆ ಗೊತ್ತಾಗದೆ ಆಟೋಮೆಟಿಕ್ ಆಗಿ ಎಚ್ಚರಿಕೆ ಆಗ್ತದೆ. ಎಲ್ಲರ ಅವಶ್ಯಕತೆ ಕೂಡ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಅಲ್ಲ. ಓಕೆ, ಈಗ ನಾವು ನೋಡುವ ಹೇಗೆ ನಾವು ಪ್ರಾರ್ಥಿಸಬೇಕು. ಒಂದನೇದಾಗಿ ನಾವು 1 ಸಾಮುವೇಲ 1ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯ ಓದುವ. ಬುಕ್ ಆಫ್ ಸಾಮುವೇಲ್ ಚಾಪ್ಟರ್ 1, 10 and 11 ವರ್ಡ್ಸ್. ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶನಾದಂಥ ಯೆಹೋವನೇ, ಬಹು ದುಃಖದಿಂದ ಕಣ್ಣೀರು ಸುರಿಸಿ. ನಮ್ಮ ಪ್ರಾರ್ಥನೆ ಏನಿರಬೇಕು ಗೊತ್ತುಂಟ? ಕಣ್ಣೀರಿರಬೇಕು. ನಿನ್ನೆ ದಿವಸ ಸೇವಕರು ಹೇಳಿದ್ರು, ಏನು ಗೊತ್ತುಂಟ? ಯಾರಿಗೆ ನೆನಪುಂಟು? 126 ಕೀರ್ತನೆ 5-6 ವಾಕ್ಯ.
ಅಲ್ಲಲುಯ್ಯ. ಏನ್ ಹೇಳಿದ್ರು ಅವರು? ಅಲ್ಲಲುಯ್ಯ. ದುಃಖಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಹೋಗುವನು, ಹರ್ಷಿಸುತ್ತಾ ಅಳುತ್ತಾ, ಸಾರಿ ಓದಿ 5-6 ವಾಕ್ಯ ಓದಿ. ಅಳುತ್ತಾ ಬಿತ್ತುವವನು ಆಡುತ್ತಾ ಕೊಯ್ಯುವನು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು, ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. ದುಃಖಿಸುತ್ತಾ ಅಂದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ಕಣ್ಣೀರಿರಬೇಕು. ಯೇಸುಸ್ವಾಮಿಯ ಪ್ರಾರ್ಥನೆಯಲ್ಲಿ ಕಣ್ಣೀರಿತ್ತು. ನಾವು ನೋಡ್ತೇವೆ ಯೋಹನ್ನ 11:35 ಲಾಜರನ ಸಮಾಧಿಯ ಮುಂದೆ ಯೇಸುಸ್ವಾಮಿ ಕಣ್ಣೀರು ಬಿಟ್ಟ. ಹೌದಾ? ಅದು ಹಿಬ್ರಿ 5:7 ಏನ್ ಹೇಳ್ತದೆ? ಹಿಬ್ರೂ ಚಾಪ್ಟರ್ 5:7 ಓದಿ. ಯೇಸು ಯಾವ ರೀತಿ ಪ್ರಾರ್ಥಿಸಿದ? ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸ ಕಾಪಾಡ ಶಕ್ತನಾಗಿ, ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಿನ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಆಮೆನ್. ನಾವು ಮತ್ತಾಯ 26ಕ್ಕೆ ಬರುವ. ಮತ್ತಾಯ 26ನೇ ಅಧ್ಯಾಯ ನಾವು 36 46 ವಾಕ್ಯಕ್ಕೆ ಒಂದೊಂದಾಗಿ ಓದುವ. ಅನಂತರ ಯೇಸು ತನ್ನ ಶಿಷ್ಯರ ಸಂಗಡ ಗೆತ್ಸೆಮನೆ ಎಂಬ ತೋಟಕ್ಕೆ ಬಂದು ಅವರಿಗೆ, ಇಲ್ಲೇ ಕೂತುಕೊಳ್ಳಿರಿ, ನಾನು ಅತ್ತಲಾಗಿ ಹೋಗಿ ಪ್ರಾರ್ಥನೆ ಮಾಡಿ. ಯಾಕಂದರೆ ಗೆತ್ಸೆಮನೆ ತೋಟ ಎಂಬುವಂಥದ್ದು ಯೇಸು ಕ್ರಿಸ್ತನ ಪ್ರಾರ್ಥನಾ ಸ್ಥಳಗಳಲ್ಲಿ ಒಂದಾಗಿತ್ತು. ಯೋಹನ್ನನ ಸುವಾರ್ತೆ 18ನೇ 1-2 ವಾಕ್ಯ ಓದುವಾಗ ಅದು ಸ್ಪಷ್ಟವಾಗ್ತದೆ. ಅವರು ಆಗಾಗ್ಗೆ ಆ ಸ್ಥಳದಲ್ಲಿ ಕೂಡಿ ಬರ್ತಾ ಇದ್ರು. ಪ್ರೈಸ್ ಗಾಡ್. ಓಕೆ, ಕಂಟಿನ್ಯೂ. ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ ಪೇತ್ರನನ್ನು ಜೆಬೆದಾಯನ 2 ಮಕ್ಕಳನ್ನು ಕರಕೊಂಡು ಹೋಗಿ ದುಃಖಪಟ್ಟು ಮನಗುಂದಿದವನಾದ. ಯಾಕೆ ಗೊತ್ತುಂಟ? ಬರ್ಲಿಕ್ಕಿರುವಂತ ಶ್ರಮೆಯ ಆ ಮರಣವನ್ನು ನೆನೆಸಿದ. ಯೇಸು ದೇವರಾಗಿ ಶಿಲುಬೆಯಲ್ಲಿ ಪ್ರಾಣ ಬಿಡಲಿಲ್ಲ. ಚೆನ್ನಾಗಿ ಜ್ಞಾಪಕ ಇಟ್ಟುಕೊಳ್ಳಿ. ಆತನು ಮನುಷ್ಯನಾಗಿ ಬಂದ. ಹಿಬ್ರಿಯ 10:5 ಹೇಳ್ತದೆ, ದೇವರೇ ತನ್ನ ಚಿತ್ತ ನೆರವೇರಿಸುವುದಕ್ಕಾಗಿ ಒಂದು ಶರೀರವನ್ನು ಯೇಸುವಿಗೆ ಲೋಕದಲ್ಲಿ ಏನ್ ಮಾಡಿದಂತೆ? ಸಿದ್ಧ ಮಾಡಿದ. ಆತನು ದೇವರಾಗಿ ಶೋಧನೆ ಜಯಿಸಲಿಲ್ಲ. ದೇವರಾಗಿ ಶಿಲುಬೆಯಲ್ಲಿ ತನ್ನ ಮರಣ ಹೊಂದಲಿಲ್ಲ. ಮನುಷ್ಯನಾಗಿ ನಮಗೋಸ್ಕರ ಆತನು ಪ್ರಾಣ ಕೊಟ್ಟನು. ದೇವರು ಆತನು. ಪ್ರೈಸ್ ಗಾಡ್. ಫಿಲಿಪ್ಪಿ 2ನೇ ಅಧ್ಯಾಯದಲ್ಲಿ 5-11 ವಾಕ್ಯದಲ್ಲಿ ಓದ್ತೇವೆ, ಆತನ ಸ್ವಭಾವದಲ್ಲಿ ಸ್ವರೂಪದಲ್ಲಿ ದೇವರಾಗಿದ್ದರೂ ದಾಸನ ರೂಪವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದ. ನಮ್ಮ ಹಾಗೆ ಆತನಿಗೆ ಹಸಿವೆ ಆಗ್ತಾ ಇತ್ತು, ನಮ್ಮ ಹಾಗೆ ಬಾಯಾರಿಕೆ ಆಗ್ತಾ ಇತ್ತು, ನಮ್ಮ ಹಾಗೆ ವಿಶ್ರಾಂತಿ ಆತನಿಗೆ ಬೇಕಾಗಿತ್ತು, ನಮ್ಮ ಹಾಗೆ ಆತನಿಗೆ ಶೋಧನೆ ಇತ್ತು, ನಮ್ಮ ಹಾಗೆ ಆತನಿಗೆ ವೇದನೆ ಇತ್ತು, ನೋವುಗಳಿತ್ತು, ಭಾವನೆಗಳಿತ್ತು. ಪ್ರೈಸ್ ಗಾಡ್. ಕಾರಣ ಆತನ 100% ಮನುಷ್ಯನಾಗಿದ್ದನು. ಹಲ್ಲೆಲೂಯಾ. ಆದ ಕಾರಣ ಬರ್ಲಿಕ್ಕಿರುವಂತ ಆ ಮರಣ, ಆ ಮಿಷನ್, ಕೊನೆಯ ಗಳಿಕೆ. ಯಾಕೆ? ಶಿಲುಬೆಯ ಮರಣ ಎಂಬುವಂಥದ್ದು, ಮರಣ ಹೂನಲಕ್ಕೆ ಪುನಸ್ಸನ್ ಎಂಬುವಂಥದ್ದು, ಅದು ನಮ್ಮ ರಕ್ಷಣೆಗೋಸ್ಕರ ದೇವರು ಸಿದ್ಧ ಮಾಡಿದಂಥ ಒಂದು ಮಾರ್ಗ. ಹಲ್ಲೆಲೂಯಾ. ಆದ್ರೆ ವೇದನೆಯ ಮರಣ ಅದು ಹಾಡುಂಟಲ್ಲ, ಘೋರ. ಅದು ಬರ್ತದೆ ಬ್ರದರ್. ಅದು ಪ್ರವೀಣ್ ಇದ್ದಾರ? ಎಲ್ಲಿದ್ದಾರೆ? ಹಲ್ಲೆಲೂಯಾ. ಘೋರ ಘೋರ. ಪ್ರೈಸ್ ಗಾಡ್. ಯೇಸುಸ್ವಾಮಿ ಎಂಥ ಮರಣವನ್ನು ಆತನು ಅನುಭವಿಸಿದನು? ಘೋರವಾದ ಮರಣವನ್ನು ಆತನು ಅನುಭವಿಸಿದ. ಘೋರ ಮರಣಕ್ಕೆ ಆ ಮರಣ ಯಾವ ರೀತಿ ಇರ್ತದೆ ಆತನಿಗೆ ಗೊತ್ತಿತ್ತು. ಶರೀರ ಆತನ ಜಜ್ಜಲ್ಪಟ್ಟಿತ್ತು. ಗದ್ದೆ ಉಳುವ ರೀತಿಯಲ್ಲಿ ಆತನ ಶರೀರವನ್ನು ಉತ್ತರು. ತಲೆ ಮೇಲೆ ಮುಳ್ಳಿನ ಕಿರೀಟ. ಇಲ್ಲಿ ಮುಳ್ಳಿನ ಕಿರೀಟ ಇಟ್ಟರು, ಬೆತ್ತದಲ್ಲಿ ಹೊಡೆದು ಆ ಮುಳ್ಳುಗಳು ಈಗ ಕಣ್ಣಿನಿಂದ ಹೊರಗೆ ಬಂದವಂತೆ. ಕೆಲವು ಮುಳ್ಳುಗಳು 39 ಚಾಡಿ ಎಟ್ಟುಗಳು. ಭಯಂಕರ ಮರಣ ಅದು, ಸಾಧಾರಣ ಮರಣವಲ್ಲ. ಆದ ಕಾರಣ ಆತನ ಮನುಷ್ಯನಾಗಿರುವ ನಿಮಿತ್ತ ಆತನಿಗೂ ಸಹಿಸೋದಕ್ಕೆ ಬಲ ಬೇಕಾಗಿತ್ತು. ಅದನ್ನು ನೆನೆಸಿ ನೋಡಿ, ಆತನ ಪ್ರಾರ್ಥನೆಯೊಂದಿಗೆ ಸಿದ್ಧನಾಗ್ತಾ ಇದ್ದಾನೆ. ಓದಿ, ಕಂಟಿನ್ಯೂ. ಮ್ಯಾಥ್ಯೂ ಚಾಪ್ಟರ್ 26. ಮತ್ತು ಅವರಿಗೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ. ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರ್ರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ಬೋರಲ ಬಿದ್ದು, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ. ನೋಡಿ ಏನೆಂಬುದು ಪ್ರಾರ್ಥಿಸ್ತಾನೆ. ಸಾಧ್ಯವಾದರೆ
ಈ ಪಾತ್ರೆ ಬಿಟ್ಟು ಹೋಗಲಿ, ಈ ನೋವು ನನ್ನಿಂದ ಬಿಟ್ಟು ಹೋಗಲಿ, ಈ ವೇದನೆ ನನ್ನಿಂದ ಬಿಟ್ಟು ಹೋಗಲಿ. ನಾವು ಕೂಡ ಅದನ್ನೇ ಪ್ರಾರ್ಥಿಸಬೇಕು. ಇಲ್ಲಿ ನೋಡಿ ಎಷ್ಟು ಸಲ, ಯಾಕೆಂದ್ರೆ ಈ 10 ವಾಕ್ಯ ಕೂಡ ಓದ್ಲಿಕ್ಕೆ ಹೇಳಿದೆ ಗೊತ್ತುಂಟಾ? 3 ಸಲ ಪ್ರಾರ್ಥಿಸದೆ ಸ್ವಾಮಿ. ಎಷ್ಟು ಸಲ? 3 ಸಲ ಪ್ರಾರ್ಥಿಸದೆ ಸ್ವಾಮಿ. ಅನೇಕ ಸಮಯಗಳಲ್ಲಿ ಕೆಲವೊಂದು ನೋವುಗಳು ನಮ್ಮನ್ನು ಬಿಟ್ಟು ಹೋಗುವುದಕ್ಕಾಗಿ, ಕೆಲವೊಂದು ವೇದನೆಗಳು, ಕೆಲವು ಸಮಸ್ಯೆ ಬಿಟ್ಟು ಹೋಗುವುದಕ್ಕಾಗಿ ತುಂಬ ನಾವು ಪ್ರಾರ್ಥಿಸುತ್ತೇವೆ. ಆ ದೇವರ ಚಿತ್ತದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. ನಮ್ಮ ಭಾವನೆ ಏನು ಗೊತ್ತುಂಟ, ಇದೊಂದು ಸಲ ಬಿಟ್ಟು ಹೋದ್ರೆ ಸಾಕು. ಪೌಲನ ಕುರಿತು ಓದಿದ್ರೆ 2 ಕೊರಿಂಥ 12:7-9 ವಾಕ್ಯ, 2 Corinthians chapter 12:7-9, ಅವನಿಗೆ ಕೊಡಲ್ಪಟ್ಟಂತ ರಹಸ್ಯಗಳು, ಪ್ರಕಟಣೆಗಳು, ದರ್ಶನಗಳ ಕುರಿತಾಗಿ ಅವನು ಗರ್ಭಪಟ್ಟು ಬಿದ್ದು ಹೋಗದಿರುವುದಕ್ಕೋಸ್ಕರ ಅವನಿಗೊಂದು ನೋವು ಕೊಡಲ್ಪಟ್ಟು ಸೈತಾನನ ದೂತ ಅವನನ್ನು ಏನ್ ಮಾಡ್ತಾ ಇದ್ದ? ಶರೀರದಲ್ಲಿ ಚುಚ್ಚುತ್ತಾ ಇದ್ದ. 3 ಸಲ ಪ್ರಾರ್ಥಿಸಿದ ದೇವರು ನೋಡಿಕೊಂಡು, ದೇವರು ಇದನ್ನು ತೆಗೆದಾಕು. ದೇವರೇನು ಹೇಳಿದ? ಅಲ್ಲಲ್ಲಿ ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾದದ್ದು. ದೇವರು ನೋವು ತೆಗೆಯಲಿಲ್ಲ, ಆ ನೋವು ಸಹಿಸ್ಲಿಕ್ಕೆ ಕೃಪೆ ಕೊಟ್ಟ. 1 Corinthians 10:13 ಏನು ಹೇಳ್ತದೆ? ನಿಮಗೆ ಸಹಿಸ್ಲಿಕ್ಕೆ ಅಸಾಧ್ಯವಾದ ಶೋಧನೆಯನ್ನು ದೇವರು ಎಂದಿಗೂ ಬರಗೊಡಿಸುವುದು. ಶೋಧನೆ ಬಂದಾಗ ಸಹಿಸುವುದಕ್ಕೆ ಕೃಪೆಯನ್ನು ಮತ್ತು ಅದರಿಂದ ಹೊರಗೆ ಬರುವಂತ ಮಾರ್ಗಗಳು ಸಿದ್ಧ ಮಾಡ್ತಾನಂತ ರೈಟ್ ಟೈಮಲ್ಲಿ. ಕೆಲವೊಂದು ದೇವರು ನಾವು ಪ್ರಾರ್ಥಿಸಿ ತೆಗೆಯುವುದಿಲ್ಲ. ನಾವು ನಿರಾಶರಾಗಬಾರದು, ಡಿಸ್ಕರೇಜ್ ಆಗಬಾರದು. ಇಲ್ಲಿ ಯೇಸು ಏನನ್ನು ಪ್ರೇಯರ್ ಮಾಡ್ತಾನೆ? ಅದೇ ವಾಕ್ಯ ಕಂಟಿನ್ಯೂ ಮಾಡಿ. ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಇದು ಇಂಪಾರ್ಟೆಂಟ್. ನಾನು ಮತ್ತು ನೀವು ಪ್ರಾರ್ಥಿಸುವಾಗ ಅನೇಕ ಹೋರಾಟಗಳು ಹೋಗಿರ್ತವೆ. ಈ ನೋವು ಇದ್ರೆ ಮಾತ್ರ ದೇವರೊಂದಿಗೆ ಇರಲಿಕ್ಕೆ ಸಾಧ್ಯ ಅಂತ ದೇವರಿಗೆ ಚೆನ್ನಾಗಿ ಗೊತ್ತು. ಈ ವೇದನೆ ಇದ್ರೆ, ಈ ಸಮಸ್ಯೆ ನಮ್ಮಲ್ಲಿ ಇದ್ರೆ ಮಾತ್ರ ದೇವರನ್ನು ಯಾವತ್ತೂ ಬಿಟ್ಟು ಹೋಗುವುದಿಲ್ಲ. ಯಾಕಂದ್ರೆ ಎಲ್ಲಕ್ಕಿಂತ ಮುಖ್ಯವಾದ ನಿತ್ಯ ಜೀವಿತ, ಅಲ್ಲಲ್ಯ ಪರಲೋಕ ರಾಜ್ಯ, ಅದು ಇಂಪಾರ್ಟೆಂಟ್. ಅದನ್ನು ಕಳ್ಕೋಬಾರ್ದು ನಾವು, ಅಲ್ಲಲ್ಯ. ಅದಕ್ಕಾಗಿ ದೇವರು ಪ್ರೀತಿಯಿಂದ ಕೆಲವೊಂದನ್ನು ನಮ್ಮ ಜೀವಿತ, ಕೆಲವೊಂದು ಮುಳ್ಳುಗಳನ್ನು ಇಟ್ಟು ಬಿಡ್ತಾನೆ. ಇಸ್ರೇಲ್ ಜನರು ಕಾನಾನ್ ದೇಶಕ್ಕೆ ಬಂದಾಗ ಎಲ್ಲರನ್ನು ಅಟ್ಟಿ ಬಿಡ್ಲಿಲ್ಲಂತೆ, ಕಾನಾನ್ಯರನ್ನು. ಕಾರಣ ಏನು? ಇವರಿಗೋಸ್ಕರವಾಗಿ, ಇವರು ಬಲ ಹೊಂದುವುದಕ್ಕಾಗಿ, ಇವರು ಸೈನಿಕರಾಗಿ ಬೆಳೆದು ಬರುವುದಕ್ಕಾಗಿ, ಇವರು ದೇವರ ಜೊತೆಯಲ್ಲಿ ಆತುಕೊಳ್ಳುವುದಕ್ಕೋಸ್ಕರ, ಡಿಪೆಂಡ್ ಆಗುವುದಕ್ಕಾಗಿ. ಎಷ್ಟು ಅರ್ಥ ಆಗ್ತಾ ಇದೆ? ನಮ್ಮ ಇದು ಪ್ರಾರ್ಥನೆ ಆಗಿರ್ಬೇಕು, ನಿಜ ಕ್ರೈಸ್ತನ ಪ್ರಾರ್ಥನೆ, ಒಬ್ಬ ನಿಜ ಕ್ರೈಸ್ತ ವಿಶ್ವಾಸ ಪ್ರಾರ್ಥನೆ ಇದಾಗಿರ್ತದೆ. ದೇವರೇ, ಈ ವೇದನೆ ತೆಗೆದುಹಾಕು, ಈ ನೋವು ತೆಗೆದುಹಾಕು, ಈ ಸಮಸ್ಯೆ ತೆಗೆದುಹಾಕು. ಆದ್ರೆ ನನ್ನ ಚಿತ್ತದಂತೆ ಅಲ್ಲ ಸ್ವಾಮಿ, ನಿನ್ನ ಚಿತ್ತದಂತೆ ಆಗಲಿ. ಒಂದು ವೇಳೆ ದೇವರ ಚಿತ್ತ ಆ ಸಮಯದ ತೆಗೆದು ಹಾಕದಿರಬಹುದು, ದೇವರು ನಿನ್ನ ಚಿತ್ತ, ನಿನಗೆ ಸ್ತೋತ್ರ ಕರ್ತಾನೆ. ದೇವರ ವಾಕ್ಯ ಹೇಳ್ತದೆ, ಫಿಲಿಪ್ಪಿ 4:6 ವಾಕ್ಯ ಓದಿ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ, ಹಲ್ಲೆಲೂಯ, ಸರ್ವ ವಿಷಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ, ಕೃತಜ್ಞ ಸ್ತುತಿಗಳನ್ನು ಮಾಡುತ್ತಾ, ನಿಮಗೆ ಬೇಕಾದದನ್ನು ದೇವರಿಗೆ ತಿಳಿಯಪಡಿಸಿರಿ. ಓದಿ ವಾಕ್ಯ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ, ಎಲ್ಲರೆಡಿ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ, ಸರ್ವ ವಿಷಯದಲ್ಲಿ, ಸರ್ವ ವಿಷಯ ಅಂದ್ರೆ ದುಃಖ, ನೋವು, ಕಣ್ಣೀರು, ದುಃಖ, ಅವಶ್ಯಕತೆ, ಕೊರತೆ, ಹಲ್ಲೆಲೂಯ, ಮಕ್ಕಳ ವಿಷಯ, ಕುಟುಂಬದ ವಿಷಯ, ಹಲ್ಲೆಲೂಯ, ರೋಗದ ವಿಷಯ, ವ್ಯಾಧಿಯ ವಿಷಯ, ಹಣದ ವಿಷಯ, ಸಾಲದ ವಿಷಯ, ಇನ್ಯಾವುದೇ ಸರ್ವ ವಿಷಯದಲ್ಲಿಯೂ ದೇವರ ಮುಂದೆ ಕೃತಜ್ಞತಾ ಸ್ತುತಿ ದೇವರಿಗೆ ಹೇಳ್ಬೇಕು. ದೇವರೇ, ಈ ಪರಿಸ್ಥಿತಿಯನ್ನು ನನ್ನ ಜೀವಿತದಲ್ಲಿ ಯಾವುದು ಒಳ್ಳೆದಕ್ಕಾಗಿ ಬರಮಾಡಿದಿ, ಅದಕ್ಕಾಗಿ ಸ್ತೋತ್ರ. ಅಲ್ಲಲ್ಲಿಯ ಈ ಸ್ಥಿತಿಗಾಗಿ ನನಗೆ ವಂದನೆ ಹೇಳ್ತೇನೆ ಸ್ವಾಮಿ. ಏನೋ ಒಂದು ನನ್ನನ್ನು ಕಲಿಸ್ತಾ ಇದ್ದಿ, ಯಾವುದೇ ಒಂದು ವಿಷಯ ತರಬೇತು ಮಾಡ್ತಾ ಇದ್ದಿ. ಅಲ್ಲಲ್ಲಿಯ ಅರ್ಥ ಆಗ್ತಾ ಇದೆಯಾ? ಅಲ್ಲಲ್ಲಿಯ ಓಕೆ, ಕೃತಜ್ಞತೆ ಮಾಡ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಹಾಗಾದ್ರೆ ಇಲ್ಲಿ ಯೇಸು ಸ್ವಾಮಿ ಗೆತ್ಸೆಮನೆ ತೋಟಕ್ಕೆ ಪುನಃ ಬರುವ ಯೇಸು ಸ್ವಾಮಿ ಪ್ರಾರ್ಥಿಸಿದ, ಸಾಧ್ಯವಾದರೆ ಈ ಪಾತ್ರೆ ನನ್ನನ್ನು ತೊಲಗಿಸು, ಈ ನೋವು ತೊಲಗಿಸು, ಈ ವೇದನೆ ತೊಲಗಿಸು, ಬರ್ಲಿಕ್ಕಿರುವಂತ ಶಿಲುಬೆ ಮರಣದಿಂದ ತಪ್ಪಿಸು. ಆದರೆ ಮಾನುಷಿಕ ಆತ್ಮ, ನಮ್ಮ ಮಾನುಷಿಕವಾದಂಥ ಆತ್ಮ ಏನು ಹೇಳ್ತದೆ? ಮಾನುಷಿಕವಾದಂಥ ಬುದ್ಧಿ ಏನು ಹೇಳ್ತದೆ? ದೇವರೇ ತೆಗೆದು ಹಾಕು, ಬೇಡ, ಇದು ನೋವು ಬೇಡ, ವೇದನೆ ಬೇಡ,
ಅಲ್ಲಲ್ಲಯ್ಯ, ಆ ದೇವರ ಚಿತ್ತ ಏನ್ ಹೇಳ್ತದೆ ಗೊತ್ತುಂಟ? ಇದು ಇದ್ರೇನೆ ನಿನಗೆ ಒಳ್ಳೇದು. ನೀನು ಬೆಳೆಯುತ್ತಿ, ಆತ್ಮಕವಾಗಿ ಬೆಳೀತಿ, ನೀನು ದೇವರ ಜೊತೆಲಿ ಇರ್ತಿ, ನೀನು ಅಲ್ಲಲ್ಲಯ್ಯ, ನೀನು ಇನ್ನೊಂದು ಲೆವೆಲ್ಗೆ ಹೋಗ್ಲಿಕ್ಕೆ ಸಾಧ್ಯ ಈ ನೋವಿನೊಂದಿಗೆ. ಅಲ್ಲಲ್ಲಯ್ಯ, ಮಾನಸಿಕ ಬುದ್ಧಿ ಹೇಳ್ತದೆ ತೆಗಿ, ದೇವರ ಚಿತ್ತ ಹೇಳ್ತದೆ ಇದು ಇರ್ಲಿ, ಸ್ವಲ್ಪ ಸಮಯ ಇರ್ಲಿ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ದೇವರು ಇಷ್ಟು ಪ್ರಾರ್ಥಿಸಿ ಕೆಲವೊಂದು ಮುಳ್ಳುಗಳು ನಮ್ಮ ಜೀವಿತ ತೆಗೆದಿರುವಾಗ ನಾವು ಡಿಸ್ಕರೇಜ್ ಆಗಬಾರದು. ಅಲ್ಲಲ್ಲಿಯ ದೇವರ ಚಿತ್ತ ನಮ್ಮ ಜೀವಿತ ನೆರವೇರಿಸಲಿಕ್ಕೆ ನಾವು ಅವಕಾಶ ಮಾಡಿಕೊಡಬೇಕು. ಪ್ರೈಸ್ಗೆ ಮುಂದೆ ಓದಿ, ಮ್ಯಾಥ್ಯೂ ಚಾಪ್ಟರ್ 26. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ರೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಹೀಗೋ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರಾ? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ತಿರುಗಿ ಎರಡನೇ ಸಾರಿ ಹೋಗಿ, ನನ್ನ ತಂದೆಯೇ. ಓಕೆ, ನೀವು ಕಂಟಿನ್ಯೂ ಆಗಿ ಓದಿದ್ರಿ ವಾಕ್ಯಗಳನ್ನು, ನಿಮಗೆ ಅರ್ಥ ಆಗ್ತದೆ. 3 ಸಾರಿ ಆತನು ಪ್ರಾರ್ಥನೆ ಮಾಡಿದೆ. ಎಷ್ಟು ಸಾರಿ? 3 ಸಾರಿ. ಅದರ ಅರ್ಥ ಏನು ಗೊತ್ತುಂಟು? ಏನು ಸೂಚಿಸ್ತದೆ ಗೊತ್ತುಂಟ? ಪದೇ ಪದೇ ಒಂದು ವಿಷಯವನ್ನು ಇಟ್ಟುಕೊಂಡು ಪ್ರಾರ್ಥಿಸ್ತಾ ಇದ್ದಾನೆ. ವಾಕ್ಯ ಅದೇ ಮಾತನ್ನಿಟ್ಟು ಅಂತ ಹೇಳ್ತದೆ, ಹೌದಾ? 2ನೇ ಸಾರಿ ಅದೇ ಮಾತನ್ನಿಟ್ಟು, 3ನೇ ಸಾರಿ ಅದೇ ಮಾತು. ಓದಿ. ತಿರುಗಿ ಎರಡನೇ ಸಾರಿ ಹೋಗಿ, ನನ್ನ ತಂದೆಯೇ, ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ಹೋಗಕೂಡದಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ ಎಂದು ಪ್ರಾರ್ಥನೆ ಮಾಡಿದನು. 2ನೇ ಸಾರಿ ಪ್ರಾರ್ಥಿಸಿದ, 3ನೇ ಸಾರಿ ಪ್ರಾರ್ಥಿಸಿದ. ಅನೇಕ ಸಲ ಪದೇ ಪದೇ ಒಂದು ವಿಷಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಆದರೆ ಎಲ್ಲದರಲ್ಲಿ ನಾವು ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ಮುಖ್ಯವಾಗಿರಬೇಕು. ಅಲ್ಲಲ್ವೇ? ದೇವರಿಗೆ ಹೇಳಬೇಕು, ನಿನ್ನ ಚಿತ್ತ ಮಾತ್ರ ನೆರವೇರಲಿ, ನನ್ನ ಚಿತ್ತ ಅಲ್ಲ. ನಾವು ಹೇಳ್ತೇವೆ ಅನೇಕ ಸಲ, ನನ್ನ ಚಿತ್ತ ಅಲ್ಲ ಸ್ವಾಮಿ, ನಿನ್ನ ಚಿತ್ತ ಅಂತ ಹೇಳ್ತೇವೆ. ಅದು ಅನೇಕ ಸಲ ದೇವರು ತನ್ನ ಚಿತ್ತ ನಮ್ಮ ಚಿತ್ತ ನೆರವೇರಿಸುವಾಗ ನಾವು ಡಿಸ್ಕರೇಜ್ ಆಗ್ತೇವೆ, ನಿರಾಶರಾಗಿ ಬಿಡ್ತೇವೆ. ದೇವ್ರು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ, ದೇವ್ರು ನನಗೆ ಉತ್ತರ ಕೊಡ್ತಾ ಇಲ್ಲ, ದೇವ್ರು ನನಗೊಂದು ಬಿಡುಗಡೆ ಕೊಡ್ತಾ, ಎಷ್ಟು ದಿವಸದ ಸಹಿಸೋದು, ಎಷ್ಟು ದಿವಸ ಇದರಲ್ಲಿ ನಾನು ಈ ಹೋರಾಟದಲ್ಲಿ ಹೋಗೋದು, ಎಷ್ಟು ದಿವಸ ಈ ನೋವು. ಅಲ್ಲಲ್ಲಿಯ ನಾವು ಗುಣಗುಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅದು ಯೇಸು ಕ್ರಿಸ್ತನ ಪ್ರಾರ್ಥನೆಯಿಂದ ನಾವು ಕಲೀಲಿಕ್ಕಿರುವಂಥ ಮುಖ್ಯವಾದ ಸಂಗತಿ ಏನು ಗೊತ್ತುಂಟ? ನೋವು ವೇದನೆ ಬಂದಾಗ ತಂದೆ ದೇವರ ಪಾದಪೀಠದಲ್ಲಿ ಕುಳಿತನು. ಅಲ್ಲಲ್ಲಿಯ 2ನೇದಾಗಿ ಅದನ್ನು ತೆಗೀಲಿಕ್ಕೆ ಪ್ರಾರ್ಥನೆ ಮಾಡಿದ. ಆದರೆ ಆತನ ಪ್ರಾರ್ಥನೆ ಇನ್ನೊಂದು ವಿಷಯ ಇತ್ತು, ಹೇಗೂ ನನ್ನ ಚಿತ್ತದಾಗದೆ ನಿನ್ನ ಚಿತ್ತವೇ ನೆರವೇರಲಿ. ದೇವರ ಚಿತ್ತಕ್ಕೆ ಆತನ ಪ್ರಾಧಾನ್ಯತೆಯನ್ನು ಅಲ್ಲಿ ಕೊಡುವಂಥದ್ದನ್ನು ಪ್ರಿಯರೇ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಹಾಗಾದ್ರೆ ಕಣ್ಣೀರಿನ ಪ್ರಾರ್ಥನೆ, ದುಃಖದ ಪ್ರಾರ್ಥನೆ ಅಲ್ಲಲ್ಲಿಯ ನಮ್ಮ ಜೀವಿತದಲ್ಲಿ ಅಳುತನ ಪ್ರಾರ್ಥಿಸಬೇಕು. ಯೇಸುಸ್ವಾಮಿ ಇಬ್ರಿ 5:7 ಆಗ ಓದಿದಂಥ ವಾಕ್ಯ ಇಲ್ಲಿ ಗೆತ್ಸೆಮನೆಯಲ್ಲಿ ಮಾಡಿದಂಥ ಪ್ರಾರ್ಥನೆ ವಿಷಯವಾಗಿದೆ. ಅದು ಅಲ್ಲಲ್ಲಿಯ ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ಆತನು ವಿಜ್ಞಾಪನೆ ಮಾಡಿದ, ಪ್ರಾರ್ಥಿಸಿದ ದೇವರ ಸಮ್ಮುಖದಲ್ಲಿ. ಕಣ್ಣೀರಿನ ಪ್ರಾರ್ಥನೆಯು ನಮ್ಮ ಜೀವಿತ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ಅಲ್ಲಲ್ಲಿಯ ಎಷ್ಟೋ ಭಕ್ತರ ಜೀವಿತ ನೋಡುವಾಗ ಹಾಗಲು ಕಣ್ಣೀರಿಂದ ಪ್ರಾರ್ಥಿಸಿದಳು, ಹನ್ನಳು ಕಣ್ಣೀರಿಂದ ಪ್ರಾರ್ಥಿಸಿದಳು, ಎಜ್ರ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ, ನೆಹೆಮಿಯ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ. ಅವರೆಲ್ಲರ ಉತ್ತರವನ್ನು ಹೊಂದಿಕೊಂಡರು. ನಾವು ಕೂಡ ಕಣ್ಣೀರು ದೇವರಿಗೆ ಕೇಳಬೇಕು. ದೇವರೇ ನನಗೆ ನನ್ನಲ್ಲಿಗೆ ಕಣ್ಣೀರಿನ ಪ್ರಾರ್ಥನೆ ಕೊಡು ಎಂಬುದ ಪ್ರಾರ್ಥನೆ ಬಳಿ ಕೇಳಬೇಕು ನಾವು. ಅದು ಕಣ್ಣೀರಿನ ಪ್ರಾರ್ಥನೆ ದೇವರು ನಮಗೆ ಕೊಡುವ ಆತನಾಗಿದ್ದಾನೆ. ಅಲ್ಲಲೂಯ್ಯ, ಪ್ರೈಸ್ ಲಾರ್ಡ್. ಹಾಗಾದ್ರೆ ಮೊದಲದಾಗಿ ಹೇಗೆ ನಾವು ಪ್ರಾರ್ಥಿಸಬೇಕು? ಕಣ್ಣೀರಿನಿಂದ ನಾವೇನು ಮಾಡಬೇಕಂತೆ? ಪ್ರಾರ್ಥಿಸ. 2ನೇದಾಗಿ ನಿರೀಕ್ಷೆಯಿಂದ ಪ್ರಾರ್ಥಿಸಬೇಕು. 1:18, 1 ಸಾಮೇಲ್ 1:18 ಓದಿ. 1 ಸಾಮೇಲ್ ಚಾಪ್ಟರ್ 1:18. ಹನ್ನಳು ಹೇಳಿಗೆ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೂರೆಯಲ್ಲಿ ದುಃಖ ಕಾಣಲಿಲ್ಲ. ಆಮೇಲೆ ಅಲ್ಲಿ 17 ವಿಷಯ ನಾವು ಹೇಳುವ ಅವಶ್ಯಕತೆ ಇಲ್ಲ. ನಿನ್ನೆ ಸಹ ಯಾರೋ ಸೇವಕರು ಹೇಳಿದ್ರು, ಮೊನ್ನೆ ಹೇಳಿದರು. 12 ವಿಷಯ ನಾವು ಕೇಳ್ತಾ ಇದ್ದೇವೆ. ಆದರೆ ಬೇರೆ ಬೇರೆ ರೀತಿಯಲ್ಲಿ ನಾವು 12 ವಿಷಯದಲ್ಲಿ ಆಲೋಚನೆ ದೇವರಿಂದ ನಮಗೆ ಸಿಗ್ತಾ ಉಂಟು. ಇಲ್ಲಿ 12 ಯಾವುದಕ್ಕೆ 10ನೇ ವಾಕ್ಯದಿಂದ ಪ್ರಾರ್ಥನೆ ಆರಂಭಿಸಿದಂಥ ಪ್ರಾರ್ಥನೆ ಇದು. ಅವ್ರು ಏನೋದಕ್ಕೆ ಪ್ರೇಯರ್ ಮಾಡ್ತಾ ಇದ್ದಾಳೆ? ಮಗುವಿನ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆದರೆ ಪ್ರಾರ್ಥನೆ ಮಾಡಿದ ನಂತರ ವಾಕ್ಯ ಏನ್ ಹೇಳ್ತದೆ? ಅವಳ ಕಣ್ಣೀರಲ್ಲಿ ಮುಖದಲ್ಲಿ ಓದಿ 18 ವಾಕ್ಯ ಪುನಃ ಓದಿ. ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ
ಆಕೆಯ ಮೋರೆಯಲ್ಲಿ ದುಃಖವು ಕಾಣಲಿಲ್ಲ. ಆಕೆಯ ಮೋರೆಯಲ್ಲಿ ದುಃಖವು ಕಾಣಲಿಲ್ಲ. ಕಾರಣ ಏನು? ನಿರೀಕ್ಷೆ ಉಂಟಾಯ್ತು ಅವಳೊಳಗೆ. ನಾವು ಪ್ರಾರ್ಥಿಸಿದ ಮೇಲೆ ನಿರೀಕ್ಷೆಯೊಂದಿಗೆ ನಾವಿರಬೇಕು. ನಿರೀಕ್ಷೆ ಇಲ್ಲದಿದ್ದರೆ ನಾವು ಅಳ್ತಾ ಇರ್ತೇವೆ, ಪುನಃ ಪುನಃ ಅಳ್ತಾ ಇರ್ತೇವೆ. ಅಲ್ಲಲ್ಲಿಯ ಅವರಿಗೆ ಅದೇ ವಿಷಯದ ಒಂದು ವಿಷಯದ ಪ್ರಾರ್ಥನೆ ಮಾಡಿದ ನಂತರ ಅವಳ ಒಳಗಡೆ ನಿರೀಕ್ಷೆ ಬಂತು. ಏನೆಂಬುದಾಗಿ ಗೊತ್ತುಂಟ? ನನ್ನ ಪ್ರಾರ್ಥನೆ ಕೇಳಲ್ಪಟ್ಟಿದೆ, ದೇವರಿಂದ ಉತ್ತರ ಬರಲಿಕ್ಕಿದೆ. ಅವಳಿಗೆ ಒಂದು ನಿರೀಕ್ಷೆಯಲ್ಲಿ ಉಂಟಾಗುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಪ್ರೈಸ್ ಗಾಡ್. ದೇವರವಳಿಗೆ ಒಂದು ಗಂಡು ಮಗುವಲ್ಲ, 5 ಜನ ಮಕ್ಕಳು, ಎಷ್ಟರ ಮಕ್ಕಳನ್ನು ದೇವರು ಕೊಟ್ಟು ಅವಳನ್ನು ಆಶೀರ್ವಾದ ಮಾಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ನಿರೀಕ್ಷೆ ಅತಿ ಪ್ರಾಮುಖ್ಯ. ಸುಮ್ಮನೆ ಪ್ರಾರ್ಥಿಸುವಂಥದ್ದಲ್ಲ. ದೇವರು ಖಂಡಿತ ಅದ್ಭುತ ಮಾಡಿ. ಇಬ್ರಿಯ 11:1 ಏನು ಹೇಳ್ತದೆ? ನಂಬಿಕೆಯೋ ನಾವು ನಿರೀಕ್ಷಿಸುವ ವಿಷಯಗಳಲ್ಲಿ ಭರವಸೆಯಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ನಂಬುವುದು. ಇಬ್ರಿಯ 11:6. ನಾಲಲಿಯ ದೇವರ ನಂಬಿಕೆ ದೇವರನ್ನು ಮೆಚ್ಚಿಸೋದಕ್ಕೆ ಆಗುವುದಿಲ್ಲ. ದೇವರು ಹುಡುಕೋ ದೇವರಿದ್ದಾನೆ, ಹುಡುಕೋರಿಗೆ ಪ್ರತಿಫಲ ಕೊಡುತ್ತಾನೆ ಎಂಬುದಾಗಿ ನಂಬಬೇಕು. ಆ ನಿರೀಕ್ಷೆ ಪ್ರಾರ್ಥನೆಯು ನಮ್ಮ ಜೀವಿತದಲ್ಲಿ ನಿರೀಕ್ಷೆಯನ್ನು ತರುವಂಥದ್ದು. ನಿರೀಕ್ಷೆಯೊಂದಿಗೆ ನಾವು ಪ್ರಾರ್ಥಿಸಬೇಕು. ಅಲ್ಲಲ್ಲೂಯ, ಪ್ರೈಸ್ ಗಾಡ್. ಓಕೆ, ಮೂರನೇದಾಗಿ ನಾವು ಹೇಗೆ ನಾವು ಪ್ರಾರ್ಥಿಸಬೇಕೆಂಬುದಾಗಿ ನಾವು ನೋಡೋಣ. ಇಲ್ಲಿ 2 ಪೂರ್ವಕಾಲ 20ನೇ ಅಧ್ಯಾಯದಲ್ಲಿ 1-3 ವಾಕ್ಯಗಳನ್ನು ಓದಿಕೊಳ್ಳೋಣ. 2 ಕ್ರಾನಿಕಲ್ ಚಾಪ್ಟರ್ 20 ವರ್ಸಸ್ 2 ಪೂರ್ವಕಾಲ 20 1-3 ವಾಕ್ಯ. ಇದಾದ ಮೇಲೆ ಮೋವಾಬ್ಯರು, ಅಮ್ಮೋನಿಯರು, ಮೆಗೂನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದರು. ದೂತನು ಬಂದು ಯೆಹೋಷಾಫಾಟನಿಗೆ, ಮಹಾ ಸಮೂಹವು ನಿನಗೆ ವಿರುದ್ಧವಾಗಿ ಲವಣ ಸಮುದ್ರದ ಆಚೆಯಲ್ಲಿರುವ ಆರಾಮ್ ಪ್ರಾಂತದ ಕಡೆಗೆ ಬಂದು ಈಗ ಹೆಂಗೇದಿಯಲ್ಲಿ ಎನಿಸಿಕೊಳ್ಳುವ ಅಚಿಚೋನ್ ತಾಮರನಲ್ಲಿ ಇರುತ್ತಾನೆಂದು ತಿಳಿಸಿದಾಗ ಯೆಹೋಷಾಫಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಎಂಥ ಸಮಯ ಇದು! ಭಯಂಕರ ದುಃಖದ ಸಮಯ, ಒಂದು ಹೋರಾಟದ ಒಂದು ಸಮಯ. 3 ಗುಂಪುಗಳು ಯೆಹೋಷಾಫಾಟನಿಗೆ ಎದುರಾಗಿ ಬಂದಿದ್ದಾರೆ. ಏನು ಮಾಡಬೇಕೆಂಬುದಾಗಿ ಆತನಿಗೆ ಗೊತ್ತಿಲ್ಲ. ಯಾವ ರೀತಿ ಮಾಡುವುದು, ಏನು ಮಾಡುವುದು, ಯಾವ ರೀತಿ ಇದನ್ನು ತಪ್ಪಿಸಿಕೊಳ್ಳುವುದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಲ್ಲೂಯ್ಯ, ಭಯಂಕರವಾದಂಥ ಒಂದು ನೋವಿನ ಒಂದು ಸಮಸ್ಯೆಯ ಒಂದು ಸಮಯದಲ್ಲಿ ಆ ಸಮಯವನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅಲ್ಲಲ್ಲೂಯ್ಯ. ಆದರೆ ಇಲ್ಲಿ ನಾವು ನೋಡುವಂಥದ್ದೇನೆಂದರೆ, ಯೆಹೋಷಾಫಾಟ ಏನು ಮಾಡಿದ? ಯೆಹೋವನನ್ನು ಆಶ್ರಯಿಸಿ. ಇಂಪಾರ್ಟೆಂಟ್. ನಿಮ್ಮ ಜೀವಿತದಲ್ಲಿ ಅನೇಕ ಪರಿಸ್ಥಿತಿಗಳು ತದ್ವಿರುದ್ಧವಾಗಿ ನಿಮಗೆ ಎದುರಾಗಿ ಬರುವಾಗ, ಪರಿಸ್ಥಿತಿಗಳು ನಿಮಗೆ ಎದುರಾಗಿ ಬರುವಾಗ, ಅಲ್ಲಲ್ಲಿಯ ಸಮಸ್ಯೆಗಳು ಎದುರಾಗಿ ಬರುವಾಗ, ಪ್ರೈಸ್ ಗಾಡ್, ನೀವೇನು ಮಾಡಬೇಕು? ದೇವರನ್ನು ಆಶ್ರಯಿಸಬೇಕು. ಅನೇಕ ಸಲ ಏನು ಮಾಡ್ತೇವೆ? ಮನುಷ್ಯರನ್ನು ಆಶ್ರಯಿಸ್ತೇವೆ, ಮನುಷ್ಯರನ್ನು ಆಶ್ರಯಿಸ್ಲಿಕ್ಕೆ ಹೋಗ್ತೇವೆ. ಪ್ರೈಸ್ ಗಾಡ್. ಅದೇನಾಗ್ತದೆ? ನಮ್ಮ ಜೀವಿತದಲ್ಲಿ ಜಯಕ್ಕೆ ಬದಲು, ಬಿಡುಗಡೆಗೆ ಬದಲು ಸಮಸ್ಯೆಗೆ ಹೆಚ್ಚಾಗಿ ಕಾರಣವಾಗುತ್ತದೆ. ಇಲ್ಲಿ ಯೆಹೋಷಾಫಾಟ ಏನ್ ಮಾಡ್ತಾ ಇದ್ದಾನೆ? ತನ್ನ ತೋಳ್ಬಲವನ್ನು ಆಶ್ರಯಿಸಲಿಲ್ಲ, ತನ್ನ ಸೈನಿಕ ಬಲವನ್ನು ಆಶ್ರಯಿಸಿಕೊಳ್ಳಲಿಲ್ಲ, ಅಥವಾ ಬೇರೆ ನೆರೆಯ ದೇಶದ ಸೈನ್ಯ ಬಲವನ್ನು ಸಹಾಯಕ್ಕಾಗಿ ಆತನು ಹೋಗಲಿಲ್ಲ. ಒಂದು ವಾಕ್ಯ ಓದಿ, ಕೀರ್ತನೆ 27-9 ವಾಕ್ಯ ಓದಿ. ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧರಾಗಿದ್ದರು, ಜಯವು ಯೆಹೋವನಿಂದಲೇ. ಓಕೆ, ಕೀರ್ತನೆ 27-9 ವಾಕ್ಯ ಓದಿ. 7-8 ಸಾಕು, 7-8 ವಾಕ್ಯ ಮಾತ್ರ ಸಾಕು. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ಆಮೆನ್. ಅವರು ಬಿದ್ದು ಹೋಗುತ್ತಾರೆ. ಅವರು ಬಿದ್ದು, ಯಾರು ಬಿದ್ದು ಹೋಗ್ತಾರೆ? ರಥಬಲದಲ್ಲಿ ಅಶ್ವಬಲದಲ್ಲಿ ಆಶ್ರಯಿಸಿಕೊಂಡವರು ಏನಾಗ್ತಾರೆ? ಬಿದ್ದು ಹೋಗಿ. ನಾವಾದರೂ ಎದ್ದು ನಿಂತಿದ್ದೇವೆ. ಯಾರು? ದೇವರನ್ನು ಆಶ್ರಯಿಸಿಕೊಂಡವರು. ಯೆರೆಮೀಯ 17:5 ಹೇಳ್ತದೆ, ಮನುಷ್ಯ ಮಾತ್ರದವರಲ್ಲಿ ಭರವಸೆ ಇಟ್ಟುಕೊಳ್ಳುವಂತವನು ಶಾಪಗ್ರಸ್ತನು. ಹಾಗೆ ಯಾರನ್ನು ಆಶ್ರಯಿಸಬೇಕು? ನಾವು ದೇವರನ್ನು ಆಶ್ರಯಿಸಬೇಕು. ದೇವರು ಅದನ್ನು ಬಯಸುತ್ತಾನೆ.
ಆ ಪುಸ್ತಕತೆ 17:27 ಹೇಳ್ತದೆ, ದೇವರು ನಮ್ಮಿಂದ ದೂರ ಇಲ್ಲ, ಅವನು ಹುಡುಕಬೇಕು, ಆತನು ನಮಗೆ ಸಿಗಬೇಕೆಂಬುದ ಕೆಲವೊಂದನ್ನು ನಮ್ಮ ಜೀವಿತದ ಆತನ ಅನುಮತಿಸುತ್ತಾನೆ. ಅದಕ್ಕೆ ಯೆರೆಮೀಯ 29:11-14 ವಾಕ್ಯ ಓದುವ. ನಿಮ್ಮ ವಿಷಯದಲ್ಲಿ ನಾನು ಮಾಡಿಕೊಂಡು ಅಲ್ಲಿ ಓದಿ, ಒಳ್ಳೆ ವಾಕ್ಯ ಅದು, ಓದಿ. ಈಗ ಇಸ್ರೇಲ್ ಜನರು ಎಲ್ಲಿದ್ದಾರೆ? ಬಾಬೇಲಿನ ಸೆರೆವಾಸದಲ್ಲಿದ್ದಾರೆ. ದೇವರೊಟ್ಟಿಗೆ ಮಾತಾಡ್ತಾ ಇದ್ದಾನೆ, ಓದಿ. ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅಂದ್ರೆ ಅವರು ಸೆರೆಯಲ್ಲಿದ್ದಾರೆ, ಗುಲಾಮಗಿರಿಯಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ. ಅವರೊಟ್ಟಿಗೆ ದೇವರು ಮಾತಾಡ್ತಾ ಇದ್ದಾನೆ. ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು, ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ನೀವು ನನಗೆ ಮೊರೆ ಹಿಡುವಿರಿ. ನೀವು ನನಗೆ ಮೊರೆ ಇಡ್ತೀರಿ. ಯಾವಾಗ? ನೋವಿನ ಸಂದರ್ಭದಲ್ಲಿ. ನನ್ನನ್ನು ಪ್ರಾರ್ಥಿಸಲು ಹೋಗ್ತೀರಿ, ನಾನು ಕಿವಿಗೊಡುವೆನು. ನಾನು ಕಿವಿಗೊಡ್ತೇನೆ. ನೀವು ನನ್ನನ್ನು ಹುಡುಕುವಿರಿ, ನೀವು ನನ್ನ ಹುಡುಕ್ತೀರಿ. ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ತೀರಿ. ಪ್ರೈಸ್ ಗಾಡ್. ಸಾಕು. ಓಕೆ, ಕಂಟಿನ್ಯೂ. 14 ವಾಕ್ಯ. ನಾನು ನಿಮಗೆ ದೊರೆಯುವೆನು, ನಾನು ನಿಮಗೆ ದೊರೆಯುತ್ತೇನೆ. ನಿಮ್ಮನ್ನು ನಿಮ್ಮ ದುರಾವಸ್ಥೆಯಿಂದ ತಪ್ಪಿಸಿ. ನಿಮ್ಮ ಯಾವುದನ್ನು ತಪ್ಪಿಸ್ತೇನೆ? ನಾನು ದುರಾವಸ್ಥೆಯಿಂದ ತಪ್ಪಿಸ್ತೇನೆ. ನಾನು ನಿಮ್ಮನ್ನು ಅಟ್ಟಿಬಿಟ್ಟಿದ ಸಮಸ್ತ ದೇಶಗಳಿಂದಲೂ ಸಕಲ ಜನಾಂಗಗಳ ಮಧ್ಯದಿಂದಲೂ ಒಟ್ಟುಗೂಡಿಸಿ ನಿಮ್ಮನ್ನು ಯಾವ ಸ್ಥಳದಿಂದ ಸೆರೆಗೆ ಸಾಗಿಸಿದೇನೋ ಅಲ್ಲಿಗೆ ತಿರುಗಿ ಬರಮಾಡುವೆನು. ಇದು ಯೆಹೋವನ ನುಡಿ. ಆ ಗುಲಾಮಗರಿ, ಆ ದಾಸತ್ವ ದೇವರ ಒಂದು ಪ್ಲಾನ್ ಆಗಿತ್ತು. ಅರ್ಥ ಆಗ್ತಾ ಇದೆ? ದೇವರ ಪ್ಲಾನ್. ಅಲ್ಲಿಂದ ತರ್ತೇನೆ. ಅಲ್ಲಿ ಹೋಗುವುದು ಕೂಡ ಒಳ್ಳೆಯದಕ್ಕಾಗಿತ್ತು. ಅಲ್ಲಿಗೆ ಯಾಕೆ ಹೋದ್ರು ಅವರು? 137 ಕೀರ್ತನೆ 1ನೇ ವಾಕ್ಯದಿಂದ ಓದುವಾಗ ಹಲ್ಲೆಲೂಯಾ, ಅಲ್ಲಿ ಹೇಳಲ್ಪಟ್ಟಂತ ವಾಕ್ಯ ಏನು ಗೊತ್ತುಂಟ? ಅವರು ಚಿಯೋನನ್ನು ನೆನೆಸಿ ಅಳ್ತಾ ಇದ್ದಾರಂತೆ. ಯೆಹೋವ ಎಂಬುದಾಗಿರುವಂತ ನದಿಯ ದಂಡೆಯಲ್ಲಿ ಕೂತು. ಓದಿ. ನಾವು ಬಾಬೆಲ್ ದೇಶದ ನದಿಗಳ ಬಳಿಯಲ್ಲಿ ಕೂತುಕೊಂಡು ಚಿಯೋನನ್ನು ನೆನೆಸಿ ಅತ್ತೆವು. ಆ ದೇಶದ ನೀರಾವಂಜಿ ಮರಗಳಿಗೆ ನಮ್ಮ ಕಿನ್ನರಗಳನ್ನು ತೂಗ ಹಾಕಿದೆವು. ಆ ಕಿನ್ನರಿಗಳು, ಆ ಉಪಕರಣಗಳು ಈಗ ಯಾವುದಕ್ಕೆ ಪ್ರಯೋಜನ ಇಲ್ಲ. ಆದ್ರೆ ಅವರು ಏನ್ ಹೇಳ್ತಿದ್ದಾರೆ ಅಲ್ಲಿಯ ಜನರು? ಮುಂದೆ ಓದಿ. ನಮ್ಮನ್ನು ಸೆರೆ ಹಿಡಿದು ಪೀಡಿಸುತ್ತಿದ್ದವರು ನಮಗೆ, ನೀವು ಚಿಯೋನಿನ ಗೀತೆಗಳನ್ನು ಒಂದನ್ನು ನಮ್ಮ ವಿನೋದಕ್ಕಾಗಿ ಆಡಿರಿ ಎಂದು. ಚಿಯೋನಿನ ಗೀತ, ದೇವರನ್ನ ಆರಾಧಿಸುವಂತ ಗೀತೆಗಳು ಯಾವುದಕ್ಕೆ ಆಡ್ಬೇಕಂತೆ? ಇವರ ವಿನೋದಕ್ಕಾಗಿ ಆಡ್ಬೇಕಂತೆ. ಆ ಪರಿಸ್ಥಿತಿ ಬರುವುದಕ್ಕೆ ಏನು ಕಾರಣ? ದೇವ ಜನರ ಕಾರಣ. ಪಾಪ ಮಾಡಿದರಿಂದ, ದೇವರ ವಿರುದ್ಧವಾಗಿ ನಡೆದರಿಂದಾಗಿ ಆ ಸೆರೆವಾಸ ಸಿಕ್ಕಿದ್ದು. ದೇವರು ಎಚ್ಚರಿಸಿದ್ರು, ಅವ್ರು ಕೇಳಲಿಲ್ಲ. ಆದ್ರೂ ಅಲ್ಲಿಗೆ ಹೋದದ್ದು ವೈರಿಗಳ ಕೈಗೆ ಒಪ್ಪಿಸಿಕೊಟ್ಟು ದೇವರನ್ನ ಪ್ಲಾನ್. ಅಲ್ಲಿ ಹೋಗ್ಬೇಕು, ನೋವನ್ನು ಅನುಭವಿಸ್ಬೇಕು, ಅವ್ರು ದೇವರನ್ನು ಕೂಗಬೇಕು, ದೇವರು ಕೂಗುವಾಗ ದೇವರು ಸಿಗಬೇಕು, ದೇವರು ಅವ್ರನ್ನ ಬಿಡಿಸಿ ತರಬೇಕು. ಆಮೇಲೆ ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಹಾಗಾದ್ರೆ ಎಷ್ಟೇ ಹೋರಾಟಗಳು, ಸಮಸ್ಯೆಗಳು, ನೋವುಗಳು, ದುಃಖಗಳು ಬರುವಾಗ ನಾವು ಯಾರಿಗೆ ಡಿಪೆಂಡ್ ಆಗಬೇಕು? ಯಾರನ್ನು ಆಶ್ರಯಿಸಬೇಕು? ನಾವು ಯೇಸುವನ್ನು. ಪ್ರೈಸ್ ಗಾಡ್. ಯೇಸು ಸ್ವಾಮಿಯನ್ನು ಆಶ್ರಯಿಸಬೇಕು. ಹಲ್ಲೆಲೂಯಾ. ಆತನ್ನು ಆಶ್ರಯ. ದೇವರೇ, ಬೇರೆ ದಾರಿ ಇಲ್ಲ ಸ್ವಾಮಿ, ನನಗೆ ಯಾರೂ ಇಲ್ಲ ಸ್ವಾಮಿ. ಯಾವ ಅಧಿಕಾರಿ ನನ್ನ ಜೊತೆಯಲ್ಲಿಲ್ಲ, ಯಾವ ಮಂತ್ರಿ ನನಗೆ ಸಹಾಯ ಇಲ್ಲ, ಯಾವ ಮನುಷ್ಯ ನನಗೆ ಎಲ್ಲರಿಂದ ಕೈ ಬಿಡಲ್ಪಟ್ಟಿದ್ದೇನೆ. ನೀನು ಮಾತ್ರ ನನಗೆ ಸಾಕು. ನಿನ್ನ ಪಾದ ಬಿಟ್ಟದಲ್ಲಿ ನಾನು ಬಂದಿದ್ದೇನೆ. ನೀನು ನನಗೆ ಸಹಾಯ ಮಾಡು. ಈ ಬಂಧನದ ಬಿಡುಗಡೆ ಮಾಡು. ಈ ಪರಿಸ್ಥಿತಿ ಬಿಡುಗಡೆ ಮಾಡು. ದೇವರ ಪಾದ ಬಿಟ್ಟ, ಯೇಸುವಿನ ಪಾದ ಬಿಟ್ಟು ಹಿಡಿದುಕೋಬೇಕು. ನಾವು ದೇವ್ರನ್ನ ಆಶ್ರಯಿಸಿ ಪ್ರಾರ್ಥಿಸಬೇಕು. ಥಿಂಗ್ಸ್ ಬದಲಾಗ್ತದೆ. ಸಮಸ್ಯೆಗಳು ಎಲ್ಲ ಸಂಗತಿಗಳು ಬದಲಾಗ್ಲಿಕ್ಕೆ ಹೋಗ್ತದೆ. ಇದು ಅನೇಕ ಸಲ ನನಗಾಗಿ ಪ್ರೇಯರ್ ಮಾಡಿ ಸೇವಕರ ಬಳಿ ಬರ್ತೇವೆ. ತಪ್ಪಲ್ಲ, ನಿನ್ನೆ ಸೇರಿದ್ದೇನೆ, ತಪ್ಪಲ್ಲ. ಅದು ಬೇರೆಯವರ ಬಳಿ ಪ್ರಾರ್ಥನೆ ಕೇಳು, ತಪ್ಪಲ್ಲ. ಅದು ನಾವು ಪ್ರಾರ್ಥನೆ ಎಷ್ಟು ಮಾಡ್ತಾ ಇದ್ದೇವೆ? ನಾವು ಪ್ರಾರ್ಥಿಸಬೇಕು. ಇಲ್ಲಿ ಈ 10 ದಿವಸ ವಿಶೇಷ ಕೂಟ ಇದು. ನಂತರ ಕಂಟಿನ್ಯೂ ಕೂಟಗಳು ನಡೀತಾ ಇರ್ತದೆ. ಅದು 10 ದಿವಸ ಸ್ಪೆಷಲ್ ಆಗಿ ಯಾರೆಲ್ಲ 10 ದಿವಸಕ್ಕೆ ಬಂದಿದ್ದೀರಾ, ಇಲ್ಲಿ ಹೋಗೋಕ್ಕಿಂತ ಮುಂಚೆ ಪ್ರಾರ್ಥನೆ ಅಭಿಷೇಕ ಪಡ್ಕೊಂಡೇ ಹೋಗಬೇಕು. ದೇವರೊಂದು ವಾಗ್ದಾನ ಮಾಡಿದೆ. ನಾನು ಮುಲ್ಲಿಸ್ಲಿಕ್ಕೆ ಹೋಗ್ತೇನೆ, ಸಮಯ ಇಲ್ಲ. ನಾನು ಜಕರಿಯನ ಪುಸ್ತಕ 12:10ನೇ ವಾಕ್ಯ ಓದಿ. ದೇವರು ಹೇಳ್ತಾ ಇದ್ದಾನೆ, ಒಂದು ದೇವರ ದಯೆಯನ್ನು ಹಂಬಲಿಸಿ ಬೇಡುವಂತ ಭಾವ ದೇವರು ಕೊಡ್ತಾನಂತೆ. ಭಾವ ಎಂಬುದಾಗಿಡುವಾಗ ಆಂಗ್ಲ ಭಾಷೆಯಲ್ಲಿ ಆತ್ಮ ಎಂಬುದಾಗಿ ಅಲ್ಲಿ ಕೊಡಲ್ಪಟ್ಟಿದೆ. ವಾಕ್ಯ ಓದಿ. ಜಕರಿಯ 12:10. ದಾವೀದನ ವಂಶದವರಲ್ಲಿಯೂ
ಯೆರೂಸಲೇಮಿನವರಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು. ಬೇಡುವ ಭಾವ, ಪ್ರಾರ್ಥಿಸುವ ಭಾವ. ತಾವು ಇರಿದವನನ್ನು ದಿಟ್ಟಿಸಿ ನೋಡುವರು. ಇದ್ದೊಬ್ಬ ಮಗನನ್ನು ಕಳೆದುಕೊಂಡಂತೆ ಅವನಿಗಾಗಿ ಗೋಳಾಡುವರು. ಚೊಚ್ಚಲ ಮಗನ ವಿಯೋಗಕ್ಕೋಸ್ಕರ ದುಃಖಪಟ್ಟಂತೆ ಅವನಿಗಾಗಿ ದುಃಖಿಸುವರು. ಆಮೆನ್. ದೇವರ ದಯೆಯನ್ನು ಹಂಬಲಿಸಿ ಬೇಡುವಂತ ಭಾವ ದೇವ್ ಸುರಿಸ್ತಾನಂತೆ, ಆತ್ಮ ಸುರಿಸ್ತಾನೆ. ಭಾವ ಅಂದ್ರೆ ಆತ್ಮ. ಇಂಗ್ಲಿಷ್ ಅಲ್ಲಿ ಏನ್ ಕೊಡಲ್ಪಟ್ಟಿದೆ? ಮೊದಲ ಲೈನ್ ಮಾತ್ರ ಓದಿ ಇಂಗ್ಲಿಷ್ ಅಲ್ಲಿ. I will pour out on the house of David Amen. and on the people of Jerusalem the spirit of grace. ನೋಡಿ, I will pour out on the house of David and on the people of Jerusalem. Pour out. ಅಲ್ಲಿ ಏನು ಕೊಡಲ್ಪಟ್ಟಿದೆ? I will pour out on the spirit of the grace. I will pour out. ಎಂತ ಆತ್ಮ? Spirit of the grace. ಹಲ್ಲೆಲೂಯಾ. ಭಾವ ಅಂದ್ರೆ ಆತ್ಮ. ಆ ಪ್ರಾರ್ಥನೆಯ ಆತ್ಮವನ್ನು ದೇವರು ನಮ್ಮಲ್ಲಿ ಸುರಿಸ್ಲಿಕ್ಕೆ ಹೋಗುತ್ತಾನೆ. ಹಲ್ಲೆಲೂಯಾ. ಎಷ್ಟೋ ಜನ ಗೊತ್ತಿಲ್ಲ, ಎಲ್ಲಾ ಆಶೀರ್ವಾದ, ದೊಡ್ಡ ಆಶೀರ್ವಾದ ಪ್ರಾರ್ಥನೆ ಎಂಬುದಾಗಿ. ಎಲ್ಲ ಅದ್ಭುತಗಳಿಗೂ ಬೀಗದ ಕೈ ಅದು ಕೂಡ ಪ್ರಾರ್ಥನೆ. ಅನೇಕರಿಗೆ ಇದು ಸೈತಾನ ಇದನ್ನು ಮರ್ರೆ ಮಾಡಿಟ್ಟಿದ್ದಾನೆ, ತಿಳಿಯದಂತೆ ತಡೆ ಮಾಡಿಟ್ಟಿದ್ದಾನೆ, ಮರ್ರೆ ಮಾಡಿಬಿಟ್ಟು ಕಣ್ಣು ಕುರುಡು ಮಾಡಿಟ್ಟಿದ್ದಾನೆ. ಇದನ್ನು ತಿಳ್ಕೊಂಡ್ರೆ ನೀವು ಪ್ರಾರ್ಥನೆಗಾಗಿ ಮೊಣಕಾಲಾಗ್ತೀರಾ, ನೀವು ಪ್ರಾರ್ಥನೆಗೆ ಪ್ರಾರಂಭ ಮಾಡ್ತೀರಾ. ನೋಡಿ, ಸಂಗತಿಗಳು ಬದಲಾಗ್ಲಿಕ್ಕೆ ಹೋಗ್ತದೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಆ ಪುಸ್ತಕತೆ 4:24-31 ಸಭೆಗೆ ಹಿಂಸೆ ಬಂದಾಗ ಎಲ್ಲ ಶಿಷ್ಯರು ಸೇರಿ ಒಟ್ಟಾಗಿ ಏಕ ಮನಸ್ಸಿನಲ್ಲಿ ಪ್ರಾರ್ಥಿಸಿದರು. ಅಲ್ಲಿ ಭೂಮಿ ನಡುಗಿತು. ನಾವು ಪ್ರಾರ್ಥಿಸುವಾಗ ಭೂಮಿ ನಡುಗದ ನಾವಾದರೂ ನಡುಗಿ ಪ್ರಾರ್ಥಿಸಬೇಕು. ಅರ್ಥ ಆಯ್ತಲ್ಲ? ಸಾಧಾರಣವಾಗಿ ಅನೇಕ ಸಲ 2-3 ಸೇರಿದ ಹಾಗೆ ಅಂತ ನಾವೇನು ಮಾಡ್ತೇವೆ? ಸಾಧಾರಣ ರೀತಿಯಲ್ಲಿ ಪ್ರಾರ್ಥಿಸ್ತೇವೆ. ಹಲ್ಲೆಲೂಯಾ. ಶೇಕ್ ಆಗಬೇಕು, ಆ ಪ್ರಾಂತ್ಯ ಶೇಕ್ ಆಗಬೇಕು. ಪ್ರಾಂತ್ಯದಲ್ಲಿರುವ ದುರಾತ್ಮ ಮಂಡಲಗಳು ಅಲುಗಾಡಬೇಕು, ದುರಾತ್ಮನ ಸೇನೆಯ ಅಸ್ಥಿವಾರ ಅಲುಗಾಡಬೇಕು. ಆ ರೀತಿಯ ಪ್ರಾರ್ಥನೆನ ಮಾಡಬೇಕು. ಹಲ್ಲೆಲೂಯಾ. ಅದು ಪ್ರಾರ್ಥನೆ, ನಿಜವಾದ ಪ್ರಾರ್ಥನೆ. ಸುಮ್ಮನೆ ಏನು ಕಾಟಾಚಾರಕ್ಕೆ ಏನು ಹೇಳ್ತಾರೆ, ಸಾಂಪ್ರದಾಯಿಕವಾಗಿ ಮಾಡುವಂಥ ಪ್ರಾರ್ಥನೆ, ಅದರಲ್ಲಿ ಬಲವೇ ಇಲ್ಲ. ಬಲ ಇಲ್ಲದ ಪ್ರಾರ್ಥನೆ ಅಲ್ಲ, ಬಲದಿಂದ ತುಂಬಿದ ಪ್ರಾರ್ಥನೆ ನಾವು ಮಾಡಬೇಕು. ಅದು ಸೈತಾನನ ರಾಜ್ಯವನ್ನು ಕೆಡವಿ ಹಾಕುವಂಥದ್ದಾಗಿದೆ. ಸೈತಾನನ ಅಸ್ಥಿವಾರವನ್ನು ಅದು ಅಲುಗಾಡಿಸುವಂಥದ್ದಾಗಿದೆ. ಆ ಪ್ರಾರ್ಥನೆ ದೇವರು ನಮ್ಮಿಂದ ಹಿಡಿದು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ನಾನು 3 ವಿಷಯ ಮಾತ್ರ ಹೇಳಲಿಕ್ಕಾಯ್ತು. ಒಂದನೇದಾಗಿ ಹೇಗೆ ಪ್ರಾರ್ಥಿಸಬೇಕು? ಕಣ್ಣೀರಿನಿಂದ. ಎರಡನೇದಾಗಿ ನಿರೀಕ್ಷೆಯಿಂದ. ಮೂರನೇದಾಗಿ ದೇವರನ್ನು ಡಿಪೆಂಡ್ ಮಾಡಿಕೊಂಡು, ಅಂದರೆ ದೇವರನ್ನು ಆಶ್ರಯಿಸಿಕೊಂಡು ನಾವು ಪ್ರಾರ್ಥಿಸಬೇಕು. ಇಲ್ಲಿಗೆ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಎದ್ದು ನಿಂತುಕೊಳ್ರಿ. ರೀಮಾ ಶೇಕೆ ಟುರಬಲ ಶೇಕಿರೇತೆ ರೀತೆ ರೀಮಾ ಶಂಡರ ರೋತೋ ರೀಬಾ ಶೇತೆ ರೀಬಲ. ಹಲ್ಲೆಲೂಯಾ. ಗ್ಲೋರಿ ಗ್ಲೋರಿ ಗ್ಲೋರಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ದೇವರ ಹತ್ರ ಕೇಳಿಕೊಳ್ಳ್ರಿ, ಏಸಪ್ಪ ಪ್ರಾರ್ಥನೆ ಆತ್ಮ ನನ್ನಲ್ಲಿ ಸುರಿಸು. ನಾನು ಗಂಟೆಗಟ್ಟಲೆ ಪ್ರಾರ್ಥಿಸಬೇಕು, ಸಮಯ ಬೇರ್ಪಡಿಸಿ ನಾನು ಪ್ರಾರ್ಥಿಸಬೇಕು, ನನ್ನ ಕಣ್ಣೀರಿಂದ ಪ್ರಾರ್ಥಿಸಬೇಕು, ನಿರೀಕ್ಷೆಯಿಂದ ಪ್ರಾರ್ಥಿಸಬೇಕು, ನಿನ್ನನ್ನು ಆಶ್ರಯಿಸಿಕೊಂಡು ಪ್ರಾರ್ಥಿಸಬೇಕು. ನಿನ್ನ ಶಕ್ತಿ ಬೇಕು ನನಗೆ, ನಿನ್ನ ಕೃಪೆ ಬೇಕು ನನಗೆ, ನಿನ್ನ ದಯೆ ನನಗೆ ಬೇಕು ಸ್ವಾಮಿ. ಕೇಳಿಕೊಡ್ರಿ. ಆತ ಸುರಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ, ನಿಮ್ಮನ್ನು ಬಲಪಡಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ, ಆತ ನಿಮ್ಮನ್ನು ತುಂಬಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಓ ರೀಮಾ ಶೇಟ ರೀಬಾಲಥ ಕೋತೋ ರೀಬಾ ತೆರೆಮೆ ರೆಬ್ರೆತೆ ಸೇ ಚೋರೋಟೋ ಶೇಕೆ ರೆಬಾ ಸೆಕ್ಯೂಟೋ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪ್ರಾರ್ಥನೆ ಅಭಿಷೇಕವನ್ನು ಯೇಸುವಿನ ಹೆಸರಿನಲ್ಲಿ ಒಬ್ಬೊಬ್ಬರಲ್ಲಿ ರಿಲೀಸ್ ಮಾಡ್ತಾ ಇದ್ದಾನೆ. ಓ ಹಾಲಲ್ಲಿ ಹೊಂದಿಕೊಳ್ಳಿ, ಹೊಂದಿಕೊಳ್ಳಿ, ಹೊಂದಿಕೊಳ್ಳಿ. ರೇಖೆಟೆ ರೇಟೆ ಲಿಬಾಶಿಕ. ಪ್ರಾರ್ಥನೆ ಜೀವಿತಕ್ಕೆ ಅಡ್ಡಿಯಾಗಿ ನಿಂತಿರುವ ಎಲ್ಲ ಬಲಗಳು ಅಳಿಯಲಿ, ಶರೀರದ ಬಲಗಳು ಅಳಿಯಲಿ, ಆಲಸ್ಯಗಳು ಬಿಟ್ಟೋಗಲಿ, ಎಲ್ಲ ಆಯಸ್ಸಗಳು ಬಿಟ್ಟೋಗಲಿ, ನಿದ್ರೆಗಳು ಬಿಟ್ಟೋಗಲಿ, ಬಲವಂತಗಳು ಬಿಟ್ಟೋಗಲಿ, ಶಾರೀರಿಕವಾದ ಸಂಗತಿಗಳು ಬಿಟ್ಟೋಗಲಿ, ಇಂಟರ್ನೆಟ್ಗಳು ಬಿಟ್ಟೋಗಲಿ, ಎಲ್ಲ ವಾಟ್ಸಾಪ್ ಫೇಸ್ಬುಕ್ನ ಎಲ್ಲ ಸಂಬಂಧಗಳು ಬಿಟ್ಟೋಗಲಿ. ನೇಮ್ ಆಫ್ ಜೀಸಸ್. ಓ ಶೆಕೆಟರು. ಶಕ್ತವಾದ ಪ್ರಾರ್ಥನೆ ಜೀವಿತಕ್ಕೆ ಅಡ್ಡಿಯಾಗಿರುವ ಎಲ್ಲ ಸಂಗತಿಗಳು ಬಿಟ್ಟೋಗಲಿ. ಪ್ರಾರ್ಥನೆ ಜೀವಿತಕ್ಕೆ ಅಡ್ಡಿಯಾಗಿ ಸೈತಾನ ತಂದು ಹಾಕಿದ ಎಲ್ಲ ಸಂಗತಿಗಳು ಬಿಟ್ಟೋಗಲಿ. ಇನ್ ದ ನೇಮ್ ಆಫ್ ಜೀಸಸ್. ಶಿಕೆ ರಿಬಾಲ ಚೊಟೋ ರಿಬಾ ಶೇಬ್ರೆ ಬಾ ಸಿಕ್ಕೀರ
ರೇತೆ 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 ರೇ ಬಾಸೋಕೋ ರೋಕೋ ಟೋರೋ ರಮಾಸೆಕೆ ಬಾಬಾರಿ ಮಾಸೆಕೆ ತರಂದ ಶಿಬ್ರತ ಲಂದೋ ರಿಕಾಚು ರೇಚೋ ರಬಾ ಶೇಕೆ ಲಮಾಸಿಕಾ ರಿಬತ ರಂದಲ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಗ್ಲೋರಿ ಗ್ಲೋರಿ ಗ್ಲೋರಿ. ಹೊಂದಿಕೊಳ್ಳಿ ಹೊಂದಿಕೊಳ್ಳಿ, ಯೇಸುವಿನ ಹೆಸರಿನಲ್ಲಿ ಹೊಂದಿಕೊಳ್ಳಿ. ಇನ್ ದ ನೇಮ್ ಆಫ್ ಜೀಸಸ್. ಪವಿತ್ರಾತ್ಮನ ಅಭಿಷೇಕ ಹೊಂದಿಕೊಳ್ಳಿ, ಪ್ರಾರ್ಥನೆ ಅಭಿಷೇಕ ಹೊಂದಿಕೊಳ್ಳಿ. ಪ್ರಾರ್ಥನೆ ಮಾಡುವಂತ ಗಂಟೆ ಗಟ್ಟೆಯಲ್ಲಿ ಪ್ರಾರ್ಥಿಸುವ ಅಭಿಷೇಕ ಹೊಂದಿಕೊಳ್ಳ್ರಿ. ದಾಹದಿಂದ ಬಯಸಿರಿ. ದೇವರು ಸುರಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ, ಸುರಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಓ ರಾಶಕ್ಕೆ ಡಕ ರಕ ಶಿಬರ ಬಕ ಸೊಕೊಟರು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ರಕಟೋ ರಬಟೋ ಲಮನ ಶಬತ ರಬತ ಗಬತ ರಿಬಟ ಶಿಬ್ರತ ಸಬ್ರತ ರೊಕೋ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೆ. ಒಳ್ಳೆಯ ಸಮಯಕ್ಕ ಸ್ತೋತ್ರ. ಪ್ರಾರ್ಥನೆ ಕುರಿತಾಗಿ ನಮ್ಮ ಜೊತೆ ಮಾತಾಡ್ತಿರುವುದಕ್ಕ ಸ್ತೋತ್ರ. ಕೂಡಿರುವಂತ ಒಬ್ಬೊಬ್ಬರ ಪ್ರಾರ್ಥನೆ ವೀರರನ್ನಾಗಿ ಮಾರ್ಪಸಿಗೆ ಹೋಗ್ತಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಮುಂದಿನ ಎಲ್ಲ ಸಮಯಗಳಿಂದ ಕೈಗೊಪ್ಪಿಸ್ಕೊಳ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ದೇವರೇ, ಆಮೆನ್.